ಓಂ ನಮೋ ಭಗವತೆ ವಾಸುದೇವಾಯ. ಓ ಪ್ರೀತಿಯ ಭಕ್ತರೇ, ನಿಮ್ಮೆಲ್ಲರ ಹೃದಯದಲ್ಲಿ ಶಾಂತಿ, ನೆಮ್ಮದಿ ಮತ್ತು ದಿವ್ಯಜ್ಞಾನದ ಬಾಗಿಲನ್ನು ತೆರೆಯಲು ನಾವು ಬಂದಿದ್ದೇವೆ. ನಿಮ್ಮ ಜೀವನದ ಎಲ್ಲಾ ಗೊಂದಲಗಳು, ದುಃಖಗಳು ಮತ್ತು ಭಯಗಳನ್ನು ಇಂದು ನಾವು ಸಂಪೂರ್ಣವಾಗಿ ನಾಶಗೊಳಿಸುತ್ತೇವೆ. ನಮ್ಮ ಈ ದಿವ್ಯವಾಣಿಯನ್ನು ಕೇಳಲು ನಿಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ಸಿದ್ಧಗೊಳಿಸಿ. ಪ್ರಿಯರೇ, ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಹೇಗೆ ನಡೆಸಬೇಕು ಎಂಬುದನ್ನು ಹೇಳುವ ಏಕೈಕ ದಿವ್ಯಶಾಸ್ತ್ರವೆಂದರೆ ಅದುವೇ ಶ್ರೀಮದ್ ಭಗವದ್ಗೀತೆ. ಗೀತೆಯು ಮನುಷ್ಯನಿಗೆ ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠಗಳನ್ನು ಬೋಧಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯ ಈ ಜ್ಞಾನವು ಮಾನವ ಜೀವನಕ್ಕೆ ಮಾತ್ರವಲ್ಲದೆ ಮರಣಾನಂತರದ ಜೀವನಕ್ಕೂ ಅತ್ಯಂತ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಶ್ರೀಮದ್ ಭಗವದ್ಗೀತೆಯು ಪರಮಾತ್ಮನಾದ ನಮ್ಮ ದಿವ್ಯವಾಣಿಯಾಗಿದೆ. ಇದರ ವೈಭವವು ಅಪಾರ ಮತ್ತು ಅಗಣಿತವಾಗಿದೆ. ಇದನ್ನು ಸಂಪೂರ್ಣವಾಗಿ ವಾಸ್ತವದಲ್ಲಿ ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ಮಹೇಶ ಗಣೇಶರಂತಹ ದೇವತೆಗಳಿಂದಲೂ ಇದರ ವೈಭವವನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲವೆಂದ ಮೇಲೆ ಸಾಮಾನ್ಯ ಮನುಷ್ಯರಾದ ನಿಮ್ಮ ಬಗ್ಗೆ ನಾವು ಏನು ಹೇಳಬೇಕು? ಈ ಗೀತೆಯನ್ನು ಸಮಸ್ತ ಶಾಸ್ತ್ರಗಳ ನಿಧಿ ಅಥವಾ ಭಂಡಾರ ಎಂದೇ ಹೇಳಲಾಗುತ್ತದೆ. ಒಮ್ಮೆ ನೀವು ಗೀತೆಯನ್ನು ಸರಿಯಾಗಿ ತಿಳಿದುಕೊಂಡರೆ ಸ್ವಯಂಚಾಲಿತವಾಗಿ ಸಮಸ್ತ ಶಾಸ್ತ್ರಗಳ ಸಾರ ಜ್ಞಾನವು ನಿಮಗೆ ಲಭಿಸುತ್ತದೆ. ನಾವು ಗೀತೆಯನ್ನು ನಮ್ಮಿಂದಲೂ ಶ್ರೇಷ್ಠವೆಂದು ಕರೆದರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇರುವುದಿಲ್ಲ. ಸ್ವತಃ ನಾವು ಹೇಳಿದ್ದೇವೆ, ನಾವು ಗೀತೆಯ ಆಶ್ರಯದಲ್ಲಿ ವಾಸಿಸುತ್ತೇವೆ. ಗೀತೆಯು ನಮಗೆ ಅತ್ಯುತ್ತಮ ಮನೆಯಾಗಿದೆ. ನಾವು ಈ 3 ಲೋಕಗಳ ಆಡಳಿತವನ್ನು ಗೀತೆಯ ಜ್ಞಾನದ ಸಹಾಯದಿಂದ ಮಾತ್ರ ನಡೆಸುತ್ತಿದ್ದೇವೆ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳಿವೆ. ಇವುಗಳನ್ನು ಪ್ರತಿಯೊಬ್ಬರಿಗೂ ಓದುವುದು ಸ್ವಲ್ಪ ಕಷ್ಟಕರವಾದ ವಿಷಯ. ಆ ಕಾರಣಕ್ಕಾಗಿಯೇ ಇಂದಿನ ಈ ಅತ್ಯಂತ ವಿಶೇಷವಾದ ದಿವ್ಯ ಸಂದೇಶದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ 15 ಮುಖ್ಯ ವಿಚಾರಗಳ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಈ 15 ಜ್ಞಾನದ ಸಂಗತಿಗಳನ್ನು ತಿಳಿದುಕೊಳ್ಳುವುದರಿಂದ ನೀವು ಶ್ರೀಮದ್ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ನೀವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಅಮೂಲ್ಯವಾದ ವಿಚಾರಗಳನ್ನು ತಪ್ಪದೇ ಕೇಳಬೇಕು. ಹಾಗಾಗಿ ಇನ್ನು ತಡಮಾಡದೆ ನಾವು ಈ ದಿವ್ಯಜ್ಞಾನವನ್ನು ಪ್ರಾರಂಭಿಸುತ್ತೇವೆ. ಗೀತೆಯ ಪ್ರಕಾರ ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡಿರುತ್ತಾನೆಯೋ ಅಂತಹವನು ಮನಸ್ಸಿನಲ್ಲಿ ಉದ್ಭವಿಸುವ ಅನಗತ್ಯ ಚಿಂತೆಗಳು ಮತ್ತು ಆಸೆಗಳಿಂದ ದೂರವಿರುತ್ತಾನೆ. ಆದರೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದು ನಿಮಗೆ ಅತಿದೊಡ್ಡ ಶತ್ರುವಾಗುತ್ತದೆ ಎಂಬುದನ್ನು ನಾವು ನೆನಪಿಸುತ್ತೇವೆ. ಅಜ್ಞಾನಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಬುದ್ಧಿವಂತರು ಯಾವಾಗಲೂ ಪ್ರಪಂಚದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಭಯಭೀತರಾದರೆ ಇದು ನಿಮ್ಮ ಕೆಲಸವು ನಿಜವಾಗಿಯೂ ಧೈರ್ಯದಿಂದ ಕೂಡಿದೆ ಎಂಬುದರ ಸಂಕೇತ ಎಂಬುದನ್ನು ನೆನಪಿಡಿ. ಒಬ್ಬ ದುರ್ಬಲ ವ್ಯಕ್ತಿಯೊಂದಿಗೆ ವೈರತ್ವವನ್ನು ಇಟ್ಟುಕೊಳ್ಳುವುದು ಹೆಚ್ಚು ಅಪಾಯಕಾರಿ, ಏಕೆಂದರೆ ಅವನು ನೀವು ಊಹಿಸಲು ಸಾಧ್ಯವಿಲ್ಲದ ಸಮಯದಲ್ಲಿ ದಾಳಿ ಮಾಡುತ್ತಾನೆ. ಸುಳ್ಳು ಎಷ್ಟೇ ಪ್ರಬಲವಾಗಿದ್ದರೂ ಅದು ಸತ್ಯವನ್ನು ತನ್ನ ವಿಚಾರಗಳಲ್ಲಿ ಹತ್ತಿಕ್ಕಲು ಸಾಧ್ಯವಿಲ್ಲ. ನಿಮ್ಮ ಯೋಚನೆಗಳನ್ನು ಶುದ್ಧವಾಗಿ ಇರಿಸಿ, ಏಕೆಂದರೆ ಮನುಷ್ಯನು ತನ್ನ ಆಲೋಚನೆಗಳಿಂದ ಮಾತ್ರ ಶಾಶ್ವತವಾಗಿ ಉಳಿಯುತ್ತಾನೆ. ನೀವು ಎಷ್ಟೇ ದುರ್ಬಲರಾಗಬೇಡಿ ಎಂದರೆ ಯಾರಾದರೂ ನಿಮ್ಮನ್ನು ಸುಲಭವಾಗಿ ಮುರಿಯಲು ಸಾಧ್ಯವಾಗುವಷ್ಟು. ಆದರೆ ನಿಮ್ಮನ್ನು ಒಡೆಯಲು ಪ್ರಯತ್ನಿಸುವವರು ತಾವಾಗಿಯೇ ಒಡೆಯುವಷ್ಟು ಬಲಿಷ್ಠರಾಗಿರಿ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಶಾಂತಿಯ ಎಲ್ಲಾ ಮಾರ್ಗಗಳು ಮುಚ್ಚಿದಾಗ ಮತ್ತು ನಿಮಗೆ ನ್ಯಾಯ ಸಿಗದಿದ್ದಾಗ ಆಗ ನೀವು ಹೋರಾಡಿ. ನಿಜವಾದ ಸ್ನೇಹಿತನೆಂದರೆ ಕಷ್ಟದ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲುವವನು ಮಾತ್ರ. ಯಾವಾಗಲೂ ಅನುಮಾನಿಸುವ ವ್ಯಕ್ತಿಯು ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದುದರಿಂದ ಅನುಮಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಅತಿಯಾದ ಅನುಮಾನವು ಮನಸ್ಸಿನ ಶಾಂತಿಯನ್ನು ಕದಡುತ್ತದೆ ಮತ್ತು ಆ ವ್ಯಕ್ತಿಯು ಗೊಂದಲಕ್ಕೊಳಗಾಗಿ ತನ್ನ ಸಂಬಂಧಗಳನ್ನು ನಾಶ ಮಾಡಿಕೊಳ್ಳುತ್ತಾನೆ. ದೇಹದ ಸೌಂದರ್ಯವು ಮನಸ್ಸನ್ನು ಆಕರ್ಷಿಸುತ್ತದೆ, ಆದರೆ ಸ್ವಭಾವದ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ. ಆದುದರಿಂದ ಮನುಷ್ಯನ ಸ್ವಭಾವವು ಯಾವಾಗಲೂ ಶುದ್ಧವಾಗಿರಬೇಕು. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ನೀವು ಎಷ್ಟರ ಮಟ್ಟಿಗೆ ದೂರವಿರುತ್ತೀರೋ ಅಷ್ಟರ ಮಟ್ಟಿಗೆ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ನಾವು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿರುತ್ತದೆ. ಒಬ್ಬರು ನಾವು, ಪರಮಾತ್ಮನು, ಮತ್ತು ಇನ್ನೊಬ್ಬರು ನಿಮ್ಮ ಆತ್ಮಸಾಕ್ಷಿ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಯಾವ ಮನುಷ್ಯನಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ನಮ್ಮಲ್ಲಿ ನಂಬಿಕೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಯು ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ಸಂತೋಷ ಮತ್ತು ದುಃಖದಲ್ಲಿ ಶಾಂತವಾಗಿರುವ ಮನುಷ್ಯನು, ಭಯ ಮತ್ತು ಕೋಪದ ಭಾವೋದ್ರೇಕಗಳು ನಾಶವಾಗಿರುವವನು, ಶುಭ ಅಥವಾ ಅಶುಭ ವಿಷಯಗಳನ್ನು ಸ್ವೀಕರಿಸಿದ ನಂತರ ಸಂತೋಷಗೊಳ್ಳದ ಅಥವಾ ಕೋಪಗೊಳ್ಳದವನು, ಯಾರು ಈಗ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡಿರುತ್ತಾನೆಯೋ ಅಂತಹ ಸ್ಥಿರ ಮನಸ್ಸಿನ ಮನುಷ್ಯನೇ ಒಬ್ಬ ಋಷಿಯಂತೆ ಇರುತ್ತಾನೆ. ಇಂತಹ ಸ್ಥಿರ ಮನಸ್ಸನ್ನು ಹೊಂದಿರುವ ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡಿರುವ ಮನುಷ್ಯನು ಜ್ಞಾನದ ಮೂಲಕ ನಮ್ಮನ್ನು ತಲುಪುತ್ತಾನೆ ಮತ್ತು ಯಾವಾಗಲೂ ತೃಪ್ತನಾಗಿರುತ್ತಾನೆ. ಸಾಗರದ ಸ್ಥಿತಿಯು ಹೇಗೆ ಅಲುಗಾಡದೆಯೂ ಸ್ಥಿರವಾಗಿರುತ್ತದೆಯೋ, ದೊಡ್ಡ ಬಿರುಗಾಳಿ ಬಂದರೂ ಅಥವಾ ಅನೇಕ ನದಿಗಳ ನೀರಿನ ಪ್ರವಾಹವು ಅದರಲ್ಲಿ ಪ್ರವೇಶಿಸಿದರೂ ಅದು ತನ್ನ ಸ್ಥಾನದಿಂದ ವಿಚಲಿತವಾಗುವುದಿಲ್ಲ ಮತ್ತು ತನ್ನ ಘನತೆಯನ್ನು ತ್ಯಾಗ ಮಾಡುವುದಿಲ್ಲವೋ, ಅದೇ ರೀತಿಯಲ್ಲಿ ದೈವಿಕ ರೂಪದಲ್ಲಿ ಸ್ಥಿತನಾಗಿರುವ ಯೋಗಿಯ ಸ್ಥಿತಿಯೂ ಸಹ ಯಾವಾಗಲೂ ಸ್ಥಿರವಾಗಿರುತ್ತದೆ. ಅತಿದೊಡ್ಡ ಲೌಕಿಕ ಸುಖಗಳ ಬೆಂಬಲದಿಂದ ವಿಚ್ಛೇದನ ಉಂಟಾದರೂ ಸಹ ಅವನ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ.
ಆ ಯೋಗಿಯು ನಮ್ಮಲ್ಲಿ ಸ್ಥಿರವಾಗಿ ಮತ್ತು ಏಕೀಕೃತನಾಗಿ ಉಳಿದಿರುತ್ತಾನೆ. ಜನರು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ನಿಮ್ಮನ್ನು ಹೊಗಳುತ್ತಾರೆ. ಜನರು ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ನಡವಳಿಕೆಯನ್ನು ಸತ್ಯವೆಂದು ಒಪ್ಪಿಕೊಂಡು ನೀವು ಸಿಕ್ಕಿಬಿದ್ದರೆ ಭವಿಷ್ಯದಲ್ಲಿ ನಿಮಗೆ ಹಾನಿಯಾಗುತ್ತದೆ. ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಜನರು ಕತ್ತೆಯನ್ನು ಕುದುರೆಯಾಗಿ ಪರಿವರ್ತಿಸುತ್ತಾರೆ ಎಂದು ಹೇಳಲಾಗುತ್ತದೆ. ವಾಸ್ತವವಾಗಿ ಜನರು ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ಯಾವುದೇ ಹಂತಕ್ಕೆ ಇಳಿಯುವ ಕಾಲ ಈಗ ನಡೆಯುತ್ತಿದೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಯಾರ ಸಿಹಿ ಮಾತುಗಳಿಗೆ ಎಂದಿಗೂ ಸಿಕ್ಕಿಬೀಳಬೇಡಿ, ಆದರೆ ತೆರೆದ ಕಣ್ಣುಗಳಿಂದ ವ್ಯಕ್ತಿಯನ್ನು ನಿರ್ಣಯಿಸಲು ಕಲಿಯಿರಿ. ನಿಮ್ಮವರೇ ಆದ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಜನರಿಂದಲೇ ನೀವು ನೋಯುತ್ತೀರಿ. ಇದು ಗೀತೆಯ ಅತ್ಯಂತ ಪ್ರಮುಖ ಜ್ಞಾನವಾಗಿದೆ. ಏಕೆಂದರೆ ಮಹಾಭಾರತದ ಯುದ್ಧವು ಅಪರಿಚಿತರ ನಡುವಿನ ಹೋರಾಟವಾಗಿರಲಿಲ್ಲ, ಅದು ಸಹೋದರರ ಹೋರಾಟವಾಗಿತ್ತು. ಅದು ಒಂದೇ ಕುಟುಂಬದ ಹೋರಾಟವಾಗಿತ್ತು. ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ಎಂದಿಗೂ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡಬೇಡಿ. ನೀವು ಇನ್ನೊಬ್ಬರ ಹೃದಯಕ್ಕೆ ನೋವುಂಟು ಮಾಡಬಾರದು, ಏಕೆಂದರೆ ನಿಮ್ಮಿಂದಾಗಿ ಯಾರ ಹೃದಯ ನೋವಾದರೂ ಆ ನೋವು ಒಂದು ದಿನ ನಿಮಗೂ ಖಂಡಿತ ಸಿಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ನೀವು ಎಂದಿಗೂ ಯಾವುದನ್ನೂ ಅತಿಯಾಗಿ ಮಾಡಬಾರದು. ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ಅಥವಾ ದ್ವೇಷಿಸಬೇಡಿ, ಏಕೆಂದರೆ ಯಾವುದಾದರೂ ಅತಿಯಾದಲ್ಲಿ ಅದು ನಿಮಗೆ ಹಾನಿಯನ್ನು ಮಾತ್ರ ಉಂಟುಮಾಡುತ್ತದೆ. ಆದ್ದರಿಂದ ಜೀವನವನ್ನು ಸಮತೋಲನದಿಂದ ನಡೆಸಬೇಕು. ನಿಮ್ಮೊಂದಿಗೆ ಅಧರ್ಮ ಮಾಡುವವನು, ಪಾಪ ಮಾಡುವವನು ಮತ್ತು ತಪ್ಪು ಮಾಡುವವನು ಶಿಕ್ಷೆಗೆ ಅರ್ಹನಾಗಿರುತ್ತಾನೆ. ನೀವು ಅವನನ್ನು ಸಹಿಸಿದರೆ ಅವನು ನಿಮಗೆ ಹೆಚ್ಚು ತಪ್ಪು ಮಾಡುತ್ತಾನೆ ಮತ್ತು ನೀವು ಅದಕ್ಕಿಂತ ದೊಡ್ಡ ಪಾಪದಲ್ಲಿ ಪಾಲುದಾರರಾಗುತ್ತೀರಿ. ಆದ್ದರಿಂದ ವಿವೇಕಿಯು ತನ್ನ ಜೀವನದಲ್ಲಿ ತನಗೆ ನಡೆಯುವ ತಪ್ಪನ್ನು ವಿರೋಧಿಸಲು ಕಲಿಯಬೇಕು. ಜನರು ಏನು ಮಾಡುತ್ತಾರೆಯೋ ಅದನ್ನು ಎಂದಿಗೂ ಮಾಡಬೇಡಿ. ನಿಮಗೆ ಯಾವುದು ಸರಿಯೋ ಅದನ್ನು ಯಾವಾಗಲೂ ಮಾಡಿ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಒಬ್ಬ ವ್ಯಕ್ತಿಯು ತನ್ನನ್ನು ತಾನೇ ರಕ್ಷಿಸಿಕೊಳ್ಳದಿದ್ದರೆ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸದಿದ್ದರೆ ಅಂತಹ ಜನರನ್ನು ನಾವು ಕೂಡ ರಕ್ಷಿಸುವುದಿಲ್ಲ. ಯಾವ ವ್ಯಕ್ತಿ ತನ್ನದೇ ಮಹತ್ವವನ್ನು ತಿಳಿದಿರುವುದಿಲ್ಲವೋ ನಾವು ಆ ವ್ಯಕ್ತಿಗೆ ಯಾವುದೇ ಮಹತ್ವವನ್ನು ನೀಡುವುದಿಲ್ಲ. ದುರ್ಜನನು ತನ್ನ ದುಷ್ಟತನವನ್ನು ಎಂದಿಗೂ ಬಿಡುವುದಿಲ್ಲ. ನೀವು ಅವನೊಂದಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವನು ನಿಮಗೆ ಖಂಡಿತವಾಗಿಯೂ ನೋವುಂಟು ಮಾಡುತ್ತಾನೆ. ಆದ್ದರಿಂದ ಅವನು ಹೇಗಿದ್ದಾನೆಯೋ ಹಾಗೆಯೇ ನೀವು ಅವನೊಂದಿಗೆ ವ್ಯವಹರಿಸಬೇಕು. ಸಮಯವನ್ನು ಗೌರವಿಸದ ವ್ಯಕ್ತಿಯನ್ನು ನಾವು ಸಹ ಗೌರವಿಸುವುದಿಲ್ಲ ಮತ್ತು ಅಂತಹ ವ್ಯಕ್ತಿಯು ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ಸಂಗತಿಯು ಮನುಷ್ಯನ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿಯು ಕೆಟ್ಟ ಜನರ ಸಹವಾಸದಲ್ಲಿ ಇದ್ದರೆ ಅವನು ಸಹ ಒಂದು ದಿನ ಕೆಟ್ಟವನಾಗುತ್ತಾನೆ. ಅದಕ್ಕಾಗಿಯೇ ಯಾವಾಗಲೂ ಒಳ್ಳೆಯ ಜನರ ಸಹವಾಸದಲ್ಲಿ ಇರಿ. ನಮ್ಮನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರನ್ನೂ ನಿಮ್ಮವರೆಂದು ಪರಿಗಣಿಸಬೇಡಿ. ಇಲ್ಲಿ ನಿಮ್ಮವರು ಯಾರೂ ಇಲ್ಲ, ಏಕೆಂದರೆ ಪ್ರಪಂಚದ ಎಲ್ಲಾ ಮಾರ್ಗಗಳು ಮುಚ್ಚಿದಾಗ ನಮ್ಮ ಕಡೆಗೆ ಹೋಗುವ ಮಾರ್ಗವು ಯಾವಾಗಲೂ ತೆರೆದಿರುತ್ತದೆ. ಈ ಜಗತ್ತಿನಲ್ಲಿ ಸೋತವರಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮತ್ತು ಒಬ್ಬ ವ್ಯಕ್ತಿಯು ಸ್ವಲ್ಪ ಯಶಸ್ವಿಯಾದರೂ ಸಹ ಯಾರೂ ಅವನಿಂದ ಸಂತೋಷಪಡುವುದಿಲ್ಲ. ಆದ್ದರಿಂದ ನಿಮ್ಮ ದುಃಖವನ್ನು ಯಾರಿಗೂ ಹೇಳಬೇಡಿ ಮತ್ತು ನಿಮ್ಮ ಸಂತೋಷವನ್ನು ಯಾರಿಗೂ ವ್ಯಕ್ತಪಡಿಸಬೇಡಿ. ಮನುಷ್ಯನ ಆಹಾರವು ಯಾವಾಗಲೂ ಸಾತ್ವಿಕ ಮತ್ತು ಸಮತೋಲಿತವಾಗಿರಬೇಕು. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಲ್ಲಿ ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳದ ವ್ಯಕ್ತಿಯು ನಮ್ಮನ್ನು ಎಂದಿಗೂ ಕಾಣಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನೇ ಅಳಿಸಿ ಹಾಕಿದರೂ ಸಹ ಈ ಜಗತ್ತು ನಿಮ್ಮೊಂದಿಗೆ ಸಂತೋಷಪಡುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಹೃದಯವು ಏನು ಬಯಸುತ್ತದೆಯೋ ಅದನ್ನು ಮಾಡಿ, ಪ್ರಪಂಚವು ಏನು ಬಯಸುತ್ತದೆಯೋ ಅದನ್ನು ಮಾಡಬೇಡಿ. ಏಕೆಂದರೆ ಪ್ರಪಂಚದ ಆದ್ಯತೆಗಳು ಬದಲಾಗಲು ಸಮಯ ತೆಗೆದುಕೊಳ್ಳುವುದಿಲ್ಲ. ದುಃಖಗಳು ಇರುವುದು ಅವಶ್ಯಕ, ಅವುಗಳ ಮೂಲಕವೇ ಜೀವನವು ಪೂರ್ಣಗೊಳ್ಳುತ್ತದೆ. ಕೇವಲ ಸಂತೋಷವು ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯಾಗಿಸುವುದಿಲ್ಲ ಮತ್ತು ಜೀವನದ 2 ಅಂಶಗಳನ್ನು ಮುಖಾಮುಖಿಯಾಗಿಸುವುದಿಲ್ಲ. ಕನ್ಹಾ ಹೇಳುತ್ತಾರೆ, ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಇಲ್ಲ. ತನ್ನ ಮನಸ್ಸನ್ನು ಶಾಂತವಾಗಿ ಇಡಲು ಕಲಿತ ವ್ಯಕ್ತಿಗಿಂತ ಶ್ರೀಮಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿರಂತರ ವೈಫಲ್ಯಗಳಿಂದ ಎಂದಿಗೂ ನಿರಾಶೆಗೊಳ್ಳಬೇಡಿ, ಏಕೆಂದರೆ ಕೆಲವೊಮ್ಮೆ ಕೀಲಿಗಳ ಗೊಂಚಲಿನ ಕೊನೆಯ ಕೀಲಿಯೂ ಸಹ ಬೀಗವನ್ನು ತೆರೆಯುತ್ತದೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಮುರಿಯಬೇಡಿ, ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಸಹ ಅದು ನಿಮ್ಮ ಬಾಯಾರಿಕೆಯನ್ನು ತಣಿಸಲು ಸಾಧ್ಯವಾಗದಿದ್ದರೂ ಅದು ಬೆಂಕಿಯನ್ನು ನಂದಿಸಬಹುದು. ಏನನ್ನಾದರೂ ಕೇಳಿದರೂ ಅದು ಸಿಗದಿದ್ದರೆ ನಮ್ಮ ಮೇಲೆ ಕೋಪಗೊಳ್ಳಬೇಡಿ, ಏಕೆಂದರೆ ನೀವು ಇಷ್ಟಪಡುವುದನ್ನು ನಾವು ನಿಮಗೆ ನೀಡುವುದಿಲ್ಲ, ಆದರೆ ನಿಮಗೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ನಾವು ಕೊಡುತ್ತೇವೆ. ಜೀವನದಲ್ಲಿ ಒಬ್ಬ ವ್ಯಕ್ತಿ ಇರುವುದು ಬಹಳ ಮುಖ್ಯ. ಯಾರಿಗೆ ತನ್ನ ಹೃದಯದ ಸ್ಥಿತಿಯನ್ನು ವ್ಯಕ್ತಪಡಿಸಲು ಪದಗಳ ಅಗತ್ಯವಿರುವುದಿಲ್ಲ. ಅವರಿಗೆ ನಾವು ದೇವರೆಂದು ಕರೆಯುತ್ತೇವೆ. ದುಃಖಗಳು ಒಮ್ಮೆ ಮಾತ್ರ ಬರುತ್ತವೆ, ಆದರೆ ಅವು ಒಂದು ಕ್ಷಣದಲ್ಲಿ ನಮಗೆ ಜೀವನ ನಡೆಸಲು ಕಲಿಸುತ್ತವೆ. ನಾವು ಜನರನ್ನು ಸಂತೋಷಪಡಿಸುವ ಯತ್ನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ಏನನ್ನೂ ಹೇಳದೆ ಎಲ್ಲವನ್ನೂ ಮರೆಯುವವರೇ ಇವರು. ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬೇಕಿದ್ದರೆ ನಿಮ್ಮ ಸಮಸ್ಯೆಗಳು ಮತ್ತು ಟೀಕೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಬೀಳಲು ಭಯಪಡುವ ಜನರು ಎಂದಿಗೂ ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಜನರು ಇತರರ ಒಳ್ಳೆಯತನದ ಬಗ್ಗೆ ಮೌನವಾಗಿರುತ್ತಾರೆ, ಆದರೆ ದುಷ್ಟತನದ ಬಗ್ಗೆ ಚರ್ಚೆ ಬಂದಾಗ ಮೂಗರು ಸಹ ಮಾತನಾಡುತ್ತಾರೆ. ಕನ್ಹಾ ಹೇಳುತ್ತಾರೆ,
ನೀವು ಇತರರ ಮೇಲೆ ವ್ಯರ್ಥ ಮಾಡುವಷ್ಟು ಸಮಯವನ್ನು ನಿಮ್ಮ ಮೇಲೆ ಕಳೆದರೆ ಆಗ ನೀವು ಜೀವನದಲ್ಲಿ ಯಾರ ಮುಂದೆ ತಲೆಬಾಗಬೇಕಾಗಿಲ್ಲ. ಜನರನ್ನು ನಿರ್ಣಯಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಹೊಳೆಯುವ ಎಲ್ಲವೂ ಚಿನ್ನವಲ್ಲ, ಅದೇ ರೀತಿ ಚೆನ್ನಾಗಿ ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ ಸತ್ಯವಂತನಲ್ಲ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸದ ಹೊರತು ಆ ಕೆಲಸವು ನಮಗೆ ಅಸಾಧ್ಯವೆಂದು ತೋರುತ್ತದೆ. ಒಬ್ಬಂಟಿಯಾಗಿ ನಡೆಯಲು ಕಲಿತವನು ಆ ವ್ಯಕ್ತಿಯು ಯಶಸ್ಸಿನ ಬಾಗಿಲಲ್ಲಿ ತನ್ನ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾನೆ ಎಂದು ತಿಳಿಯಿರಿ. ಸಂತೋಷವಾಗಿರಲು ಒಂದೇ ಒಂದು ಮಂತ್ರವಿದೆ. ನಿಮ್ಮಿಂದ ಮಾತ್ರ ಭರವಸೆಯನ್ನು ಇಟ್ಟುಕೊಳ್ಳಿ ಮತ್ತು ಬೇರೆ ಯಾವುದೇ ವ್ಯಕ್ತಿಯಿಂದಲ್ಲ. ಆಸಕ್ತಿಯೇ ವಿನಾಶಕ್ಕೆ ಕಾರಣ. ಮನುಷ್ಯನ ದುಃಖಗಳಿಗೆ ಮೂಲ ಕಾರಣ ಅವನ ಆಸಕ್ತಿಯೇ. ಅವನು ಹೆಚ್ಚು ಆಸಕ್ತನಾದಷ್ಟು ಹೆಚ್ಚು ನರಳುತ್ತಾನೆ. ಪಶ್ಚಾತ್ತಾಪವು ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಯು ಭವಿಷ್ಯವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದ್ದರಿಂದ ವರ್ತಮಾನವನ್ನು ಆನಂದಿಸುವುದೇ ಜೀವನದ ನಿಜವಾದ ಸಂತೋಷ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ನಿಮಗೆ ಬೆಂಬಲವಾಗಿ ನಿಲ್ಲುವವರಿಗೆ ನೀವು ಬೆಂಬಲ ನೀಡಬೇಕು. ನಿಮಗೆ ದ್ರೋಹ ಮಾಡುವವರನ್ನು ನೀವು ತ್ಯಜಿಸಬೇಕು. ನಿಮಗೆ ಗೌರವ ಸಿಗದ ಸ್ಥಳಕ್ಕೆ ನೀವು ಎಂದಿಗೂ ಹೋಗಬಾರದು. ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲ ಮತ್ತು ಮೂರ್ಖ ಎಂದು ಪರಿಗಣಿಸುತ್ತಾರೆ. ಮಳೆ ಇಲ್ಲದ ಕಡೆ ಬೆಳೆ ಹಾಳಾಗುತ್ತದೆ ಮತ್ತು ಮೌಲ್ಯಗಳಿಲ್ಲದ ಕಡೆ ಕುಲವೂ ಹಾಳಾಗುತ್ತದೆ. ನನಗೆ ಸಮಯವಿಲ್ಲ ಎಂದು ಹೇಳುವ ಜನರು ವಾಸ್ತವದಲ್ಲಿ ನಿಮ್ಮ ಹೆಸರನ್ನು ತಮ್ಮ ವಿಶೇಷ ಸಂಬಂಧಗಳ ಎಣಿಕೆಯಲ್ಲಿ ಸೇರಿಸಿಲ್ಲ ಎಂದರ್ಥ. ಮಾತನ್ನು ಎಷ್ಟು ಸಿಹಿಯಾಗಿ ಇಡಿ ಎಂದರೆ ನೀವು ಅದನ್ನು ಹಿಂಪಡೆಯಬೇಕಾದರೂ ಸಹ ಅದು ಕಹಿಯಾಗಿ ಭಾಸವಾಗಬಾರದು. ನಿಮ್ಮಲ್ಲಿ ಸ್ವಲ್ಪ ಆತ್ಮಗೌರವ ಇರುವುದು ಮುಖ್ಯ. ಇಲ್ಲದಿದ್ದರೆ ನೀವು ಹಕ್ಕಿರುವ ಸ್ಥಳದಲ್ಲಿಯೂ ಸಹ ಜನರು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ. ಒಬ್ಬ ಮಹಾಪುರುಷನು ಹೇಗೆ ವರ್ತಿಸುತ್ತಾನೆಯೋ ಇತರ ಮನುಷ್ಯರು ಅದೇ ರೀತಿ ವರ್ತಿಸುತ್ತಾರೆ. ಅವನು ಯಾವ ಪುರಾವೆಯನ್ನು ನೀಡುತ್ತಾನೆಯೋ ಇಡೀ ಮಾನವ ಸಮುದಾಯವು ಆತನ ಹೆಜ್ಜೆಗಳನ್ನು ಅನುಸರಿಸುತ್ತದೆ. ಆದ್ದರಿಂದ ಸಜ್ಜನರು ಯಾವಾಗಲೂ ಸರಿಯಾಗಿ ವರ್ತಿಸಬೇಕು. ನಮ್ಮಲ್ಲಿ ನಂಬಿಕೆಯಿಲ್ಲದ ಜನರು ಅಂತಹ ಅಜ್ಞಾನಿಗಳಿಗೆ ಜೀವನದಲ್ಲಿ ಎಂದಿಗೂ ಸಂತೋಷ ಮತ್ತು ಶಾಂತಿ ಇರುವುದಿಲ್ಲ ಮತ್ತು ಅವರು ಯಶಸ್ಸನ್ನು ಸಾಧಿಸಲು ಸಹ ಅಸಮರ್ಥರಾಗುತ್ತಾರೆ. ಅಂತಹ ವ್ಯಕ್ತಿಯ ಬುದ್ಧಿಯೂ ವಿರುದ್ಧವಾಗುತ್ತದೆ. ಅವರು ಎಲ್ಲಾ ರೀತಿಯ ಲೌಕಿಕ ಮತ್ತು ಇತರ ಲೌಕಿಕ ಸುಖಗಳನ್ನು ವಿರುದ್ಧವೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಅವರು ವಿರುದ್ಧ ನಡತೆಗಳಲ್ಲಿ ತೊಡಗುತ್ತಾರೆ. ಇದರ ಪರಿಣಾಮವಾಗಿ ಅವರು ಈ ಲೋಕದಲ್ಲಿ ಕೆಳಗೆ ಬೀಳುತ್ತಾರೆ ಮತ್ತು ಮುಂದಿನ ಲೋಕದಲ್ಲಿಯೂ ಅವರು ತಮ್ಮ ಪ್ರಸ್ತುತ ಸ್ಥಿತಿಯಿಂದಲೂ ಭ್ರಷ್ಟರಾಗುತ್ತಾರೆ ಮತ್ತು ಮರಣಾನಂತರ ಅವರು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಲು ಹಂದಿ, ನಾಯಿ ಮುಂತಾದ ಹೀನ ಜಾತಿಗಳಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ಅಥವಾ ತೀವ್ರವಾದ ನರಕಕ್ಕೆ ಬಿದ್ದು ಭೀಕರ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಯಾವ ಮನುಷ್ಯನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ತನ್ನ ಧರ್ಮದ ಮಾರ್ಗದಲ್ಲಿ ದೃಢವಾಗಿರುತ್ತಾನೆಯೋ ಮತ್ತು ಆ ಕಾರಣದಿಂದ ಅವನು ಮರಣವನ್ನಪ್ಪಿದರೂ ಸಹ ಆ ಸಾವೂ ಸಹ ಅವನಿಗೆ ಪರಮ ಕಲ್ಯಾಣವಾಗುತ್ತದೆ ಮತ್ತು ಆ ಮನುಷ್ಯನು ಸ್ವರ್ಗವನ್ನು ಪಡೆಯುತ್ತಾನೆ. ನಿಮ್ಮನ್ನು ನೀವೇ ಕಳೆದುಕೊಳ್ಳುವವರೆಗೂ ಪ್ರಪಂಚದ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ. ಅದು ಕೇವಲ ನಿಮ್ಮ ಸಮಯ ಮತ್ತು ಸಮಯವು ಪ್ರತಿಯೊಬ್ಬರಿಗೂ ಬದಲಾಗುತ್ತದೆ. ನೀವು ಕೇವಲ ನಿಮ್ಮ ಕೆಲಸವನ್ನು ಮಾಡುತ್ತಾ ಇರಿ. ಸಂಕಷ್ಟವನ್ನು ಎಂದಿಗೂ ನೋಡದವನು ತನ್ನ ಶಕ್ತಿಯನ್ನು ಎಂದಿಗೂ ಅರಿತುಕೊಳ್ಳುವುದಿಲ್ಲ. ಇತರರ ನೋವನ್ನು ಅರ್ಥಮಾಡಿಕೊಳ್ಳುವವರು, ದಯೆ ಇರುವವರು, ಹೃದಯದಲ್ಲಿ ಒಳ್ಳೆಯವರಾಗಿರುವವರು ಮತ್ತೆ ಹುಟ್ಟಬೇಕಾಗಿಲ್ಲ. ಯಾರಿಗಾದರೂ ಏನನ್ನಾದರೂ ನೀಡುವ ಬಗ್ಗೆ ಹೆಮ್ಮೆಪಡಬೇಡಿ. ನೀವು ನೀಡುತ್ತಿದ್ದೀರಾ ಅಥವಾ ಹಿಂದಿನ ಜನ್ಮದ ಸಾಲವನ್ನು ತೀರಿಸುತ್ತಿದ್ದೀರಾ ಎಂಬುದು ನಿಮಗೆ ತಿಳಿದಿದೆಯೇ? ಅಹಂಕಾರಿಯ ವಂಶ, ಎಲ್ಲಾ ವೈಭವ ಮತ್ತು ಪ್ರತಿಷ್ಠೆ ದೂರವಾಗುತ್ತದೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ರಾವಣ, ಕೌರವ ಮತ್ತು ಕಂಸರನ್ನು ನೋಡಿ. ನೀವು ಯಾರನ್ನಾದರೂ ನಂಬಲು ಬಯಸಿದರೆ ಅವರ ಮಾತುಗಳ ಕಡೆಗೆ ಅಲ್ಲ, ಆದರೆ ಅವರ ಕಾರ್ಯಗಳ ಕಡೆಗೆ ಗಮನ ಕೊಡಿ. ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪಿನ ಸಮಯದಲ್ಲಿ ಸ್ವಲ್ಪ ತಲೆಬಾಗುವುದರಿಂದ ಜೀವನವು ಇನ್ನಷ್ಟು ಸುಲಭವಾಗುತ್ತದೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ನನ್ನನ್ನು ತಿಳಿದಿರುವ ಈ ಭಗವದ್ಗೀತೆಯನ್ನು ತಿಳಿದಿರುವ ಮನುಷ್ಯನು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತನಾಗುತ್ತಾನೆ. ಭಗವದ್ಗೀತೆಯನ್ನು ಓದುವ ಮತ್ತು ಅನುಸರಿಸುವ ವ್ಯಕ್ತಿಯ ಎಲ್ಲಾ ದುಷ್ಕೃತ್ಯಗಳ ಪರಿಣಾಮವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಅದೃಷ್ಟದಲ್ಲಿ ಇರುವವನು ಓಡಿ ಬರುತ್ತಾನೆ ಮತ್ತು ಅದೃಷ್ಟದಲ್ಲಿ ಇಲ್ಲದವನು ಬಂದರೂ ಓಡಿ ಹೋಗುತ್ತಾನೆ. ನಾವು ಅರ್ಜುನನಿಗೆ ವಿವರಿಸುತ್ತಾ ಹೇಳುತ್ತೇವೆ, ಓ ಅರ್ಜುನ, ನಮಗೂ ಮತ್ತು ನಿನಗೂ ಅನೇಕ ಜನ್ಮಗಳಾಗಿವೆ. ಅವುಗಳನ್ನೆಲ್ಲ ನೀನು ತಿಳಿಯದಿರಬಹುದು, ಆದರೆ ನಾವು ತಿಳಿದಿದ್ದೇವೆ. ನಾವು ಹುಟ್ಟದಿದ್ದರೂ ಮತ್ತು ಅಮರರಾಗಿದ್ದರೂ ಎಲ್ಲಾ ಜೀವಿಗಳಿಗೆ ನಾವು ದೇವರಾಗಿದ್ದರು. ನಾವು ನಮ್ಮ ಸ್ವಭಾವವನ್ನು ನಮ್ಮ ಜೀವನಕ್ಕೆ ಅಧೀನಗೊಳಿಸಿದ್ದೇವೆ. ಯಾವಾಗ ಈ ಭೂಮಿಯ ಮೇಲೆ ಧರ್ಮಕ್ಕೆ ನಷ್ಟ ಮತ್ತು ಅಧರ್ಮದ ಹೆಚ್ಚಳವಾಗುತ್ತದೆಯೋ ಆಗ ಅಧರ್ಮದ ನಾಶಕ್ಕಾಗಿ ಮತ್ತು ಧರ್ಮದ ಪುನಃ ಸ್ಥಾಪನೆಗಾಗಿ ನಾವು ನಮ್ಮದೇ ಆದ ಹೊಸ ರೂಪವನ್ನು ಸೃಷ್ಟಿಸುತ್ತೇವೆ ಮತ್ತು ಜನರ ಮುಂದೆ ಪ್ರತ್ಯಕ್ಷವಾಗುತ್ತಲೇ ಇರುತ್ತೇವೆ. ಜನರು ನಮ್ಮನ್ನು ಯಾವ ರೂಪದಲ್ಲಿ ಪೂಜಿಸುತ್ತಾರೆಯೋ ಅವರ ಭಾವನೆಗಳಿಗೆ ಅನುಗುಣವಾಗಿ ಅದೇ ರೂಪದಲ್ಲಿ ನಾವು ಅವರಿಗೆ ಪ್ರತ್ಯಕ್ಷರಾಗುತ್ತೇವೆ. ಯಾವ ಭಾವನೆಯಿಂದ ಜನರು ನಮ್ಮನ್ನು ಪೂಜಿಸುತ್ತಾರೆಯೋ ಆ ಭಕ್ತರ ಅದೇ ಭಾವನೆಯನ್ನು ನಾವು ಅನುಸರಿಸುತ್ತೇವೆ. ನಮ್ಮ ಬಗ್ಗೆ ಚಿಂತಿಸುವವರ ಬಗ್ಗೆ ನಾವು ಚಿಂತಿಸುತ್ತೇವೆ. ನಮ್ಮ ಬಗ್ಗೆ ಆತಂಕ ಪಡುವವರಿಂದ ನಾವು ಸಹ ವಿಚಲಿತರಾಗುತ್ತೇವೆ. ಯಾರು ತಮ್ಮ ಸರ್ವಸ್ವವನ್ನು ನಮಗೆ ಅರ್ಪಿಸುತ್ತಾರೆಯೋ ನಾವು ಸಹ ಅವರಿಗೆ ನಮ್ಮ ಸರ್ವಸ್ವವನ್ನು ಅರ್ಪಿಸುತ್ತೇವೆ.
ಈ ಮಾನವ ಜಗತ್ತಿನಲ್ಲಿ ಜನರು ಇಂದ್ರನಂತಹ ದೇವತೆಗಳನ್ನು ಲೌಕಿಕ ಸುಖಗಳಿಗಾಗಿ ಪೂಜಿಸುತ್ತಾರೆ, ಏಕೆಂದರೆ ಆ ದೇವತೆಗಳನ್ನು ಪೂಜಿಸುವವರಿಗೆ ಅವರ ಪೂಜೆಯ ಫಲವು ತಕ್ಷಣವೇ ಸಿಗುತ್ತದೆ. ಆದರೆ ನಾವು ಹೀಗೆ ಮಾಡುವುದಿಲ್ಲ. ನಮ್ಮ ಭಕ್ತರು ನಿಜವಾದ ಭಾವನೆಯಿಂದ ನಮ್ಮನ್ನು ಪೂಜಿಸಿದರೂ ನಾವು ಅವರ ಅದೇ ಬಯಕೆಯನ್ನು ಪೂರೈಸುತ್ತೇವೆ. ಯಾವುದರ ಪೂರೈಕೆಯಿಂದ ಅವರು ವಿಷಯಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಮತ್ತು ನಮ್ಮಲ್ಲಿ ಅವರ ಪ್ರೀತಿ ಮತ್ತು ನಂಬಿಕೆ ಹೆಚ್ಚುತ್ತದೆ. ಅದಕ್ಕಾಗಿಯೇ ಲೌಕಿಕ ಜನರು ನಮ್ಮ ಮೇಲಿನ ತಮ್ಮ ಭಕ್ತಿಯ ಫಲವು ಬೇಗನೆ ಬರುವುದನ್ನು ನೋಡುವುದಿಲ್ಲ, ಮತ್ತು ಅದಕ್ಕಾಗಿಯೇ ಆ ಮಂದಬುದ್ಧಿಯ ಜನರು ತಮ್ಮ ಕರ್ಮಗಳ ಫಲವನ್ನು ಬೇಗನೆ ಪಡೆಯುವ ಬಯಕೆಯಿಂದ ಇತರ ದೇವರುಗಳನ್ನು ಪೂಜಿಸುತ್ತಾರೆ. ಗಾಳಿಯ ರಭಸವು ದೋಣಿಯನ್ನು ದಾರಿ ತಪ್ಪಿಸುವಂತೆಯೇ ಮನುಷ್ಯನ ಆಸೆಗಳು ಅವನ ಮನಸ್ಸನ್ನು ದಾರಿ ತಪ್ಪಿಸುತ್ತವೆ. ಸುಖ ಮತ್ತು ದುಃಖದಲ್ಲಿ, ಗೌರವ ಮತ್ತು ಅಪಮಾನದಲ್ಲಿ ಶಾಂತವಾಗಿರುವ ಮನುಷ್ಯನು ನಮಗೆ ಅತ್ಯಂತ ಪ್ರಿಯನಾಗಿರುತ್ತಾನೆ. ಈ ಪ್ರಪಂಚವು ನಮ್ಮ ಮಾಯೆ. ಈ ಜಗತ್ತು ನಮ್ಮಿಂದಲೇ ಉದ್ಭವಿಸಿದೆ. ಇದನ್ನು ಪೋಷಿಸುವವನು ನಾವು, ಮತ್ತು ಈ ಸೃಷ್ಟಿಯನ್ನು ನಾಶ ಮಾಡುವವನು ಸಹ ನಾವು. ನಾವು ಭೂತ, ವರ್ತಮಾನ ಮತ್ತು ಭವಿಷ್ಯ. ನಮಗೆ ಎಲ್ಲಾ ಜೀವಿಗಳ ಬಗ್ಗೆ ತಿಳಿದಿದೆ, ಆದರೆ ವಾಸ್ತವದಲ್ಲಿ ಯಾರೂ ನಮ್ಮನ್ನು ತಿಳಿದಿಲ್ಲ. ಒಬ್ಬ ವಿವೇಕಿ ವ್ಯಕ್ತಿಯು ಸಂಬಂಧವನ್ನು ನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವಕ್ಕೆ ಎಲ್ಲೋ ಧಕ್ಕೆಯಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಪ್ರೀತಿಯು ಯಾವಾಗಲೂ ಕ್ಷಮೆ ಕೇಳಲು ಇಷ್ಟಪಡುತ್ತದೆ, ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆ ಕೇಳುವುದನ್ನು ಕೇಳಲು ಇಷ್ಟಪಡುತ್ತದೆ. ಕರ್ಮವೇ ನಿಮ್ಮ ಗುರುತು, ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಜನರಿದ್ದಾರೆ. ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಜನರು ನಿಮ್ಮ ಕೆಟ್ಟ ಕಾರ್ಯಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಎಂದಿಗೂ ಗಮನ ಕೊಡಬೇಡಿ. ಸಾಧ್ಯವಾದಷ್ಟು ಮೌನವಾಗಿರುವುದು ಉತ್ತಮ, ಏಕೆಂದರೆ ಒಬ್ಬ ವ್ಯಕ್ತಿಯು ಮಾಡುವ ದೊಡ್ಡ ಅಪರಾಧವೆಂದರೆ ಅವನ ಸ್ವಂತ ಮಾತುಗಳು. ಯಾರನ್ನೂ ದ್ವೇಷಿಸದ ಮತ್ತು ಯಾವುದಕ್ಕೂ ಆಸೆಪಡದ ಮನುಷ್ಯ ಒಬ್ಬ ಕರ್ಮಯೋಗಿಯೂ ಸನ್ಯಾಸಿಯಂತೆ ಇರುತ್ತಾನೆ, ಮತ್ತು ಆ ಮನುಷ್ಯನು ಲೌಕಿಕ ಬಂಧನದಿಂದ ಸಂತೋಷದಿಂದ ಮುಕ್ತನಾಗುತ್ತಾನೆ. ನಾವು ಯಾರ ಹಣೆಬರಹವನ್ನು ಸೃಷ್ಟಿಸುವುದಿಲ್ಲ, ನಾಟ್ ಡು ವಿ ಯಾರ ಕ್ರಿಯೆಗಳ ಫಲಿತಾಂಶಗಳನ್ನು ಸಹ ನಾವು ಸೃಷ್ಟಿಸುವುದಿಲ್ಲ. ಮನುಷ್ಯನು ತಾನು ಮಾಡಿದ ಕರ್ಮಗಳ ಫಲವನ್ನು ತಾನೇ ಅನುಭವಿಸುತ್ತಾನೆ, ಮತ್ತು ಅದೇ ಅವನ ಹಣೆಬರಹವನ್ನು ಸೃಷ್ಟಿಸುತ್ತದೆ. ಮನುಷ್ಯನು ತನ್ನದೇ ಸ್ನೇಹಿತ, ಮತ್ತು ಅವನು ತನ್ನದೇ ಆದವನು. ಜ್ಞಾನಿಯು ತನ್ನ ದೊಡ್ಡ ಶತ್ರುವೂ ಆಗಿರುತ್ತಾನೆ. ಕರ್ಮಯೋಗ ಅಥವಾ ಭಕ್ತಿಯೋಗದ ಮೂಲಕ ಅವನು ಈ ಸಾಗರದಂತಹ ಪ್ರಪಂಚದಿಂದ ಹೊರಬರುತ್ತಾನೆ ಮತ್ತು ಒಂದು ಜನ್ಮದಲ್ಲಿ ನಮ್ಮನ್ನು ತಲುಪುತ್ತಾನೆ. ಮತ್ತು ಅಜ್ಞಾನಿ ಮನುಷ್ಯನು ಕಾಮ, ಕ್ರೋಧ, ಲೋಭ ಮತ್ತು ಮಮಕಾರದಲ್ಲಿ ಸಿಲುಕಿಕೊಂಡು 84 ಲಕ್ಷ ಲೋಕಗಳಲ್ಲಿ ಅಲೆದಾಡುತ್ತಲೇ ಇರುತ್ತಾನೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ನಮ್ಮನ್ನು ಪಡೆಯಲು ಕೆಲಸ ಮಾಡುವ ಯಾವ ಮನುಷ್ಯನೂ ದುಃಖಕ್ಕೆ ಬರುವುದಿಲ್ಲ. ಅವನು ಈ ಲೋಕದಲ್ಲಿ ಅಥವಾ ಮುಂದಿನ ಲೋಕದಲ್ಲಿ ಎಲ್ಲಿ ವಾಸಿಸಿದರೂ ಅವನು ನಮ್ಮ ಮಾರ್ಗದಲ್ಲಿ ಮುಂದುವರಿಯುತ್ತಲೇ ಇರುತ್ತಾನೆ. ಯಾರಿಗಾದರೂ ಮೋಸ ಮಾಡುವುದು ಒಂದು ಸಾಲ, ಅದನ್ನು ನೀವು ಬೇರೆಯವರಿಗೆ ಋಣಿಯಾಗಿರುತ್ತೀರಿ. ಒಂದು ದಿನ ನಿಮಗೆ ಖಂಡಿತವಾಗಿಯೂ ಉತ್ತಮ ದೃಷ್ಟಿ ಸಿಗುತ್ತದೆ. ತಮ್ಮದೇ ನ್ಯೂನತೆಗಳನ್ನು ಮತ್ತು ಇತರರ ಗುಣಗಳನ್ನು ಹುಡುಕುವವರನ್ನು ಮಾತ್ರ ನಂಬಿರಿ. ಸಮಯಕ್ಕೆ ಅನುಗುಣವಾಗಿ ತನ್ನ ಸ್ವಭಾವವನ್ನು ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ. ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ಉತ್ತಮರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ, ಆದರೆ ಸಮಯವನ್ನು ಬದಲಾಯಿಸಲು ನಿಮಗೆ ಮತ್ತೆ ಜೀವನ ಸಿಗುವುದಿಲ್ಲ. ಏನಾಗಬೇಕಿದೆಯೋ ಅದು ಆಗುತ್ತದೆ, ಮತ್ತು ಏನಾಗಬಾರದು ಎಂದು ಇದೆಯೋ ಅದು ಎಂದಿಗೂ ಆಗುವುದಿಲ್ಲ. ಇಂತಹ ದೃಢ ಸಂಕಲ್ಪವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವವರು, ಯಾರ ಬುದ್ಧಿಯನ್ನು ಮಾಯೆಯು ತೆಗೆದುಕೊಂಡಿದೆಯೋ, ಯಾರು ಉದ್ದೇಶಪೂರ್ವಕವಾಗಿ ಪಾಪ ಮಾಡುತ್ತಾರೆಯೋ ಮತ್ತು ಯಾರು ಕರ್ಮಗಳಲ್ಲಿ ಮುಳುಗಿರುತ್ತಾರೆಯೋ ಮತ್ತು ನಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲವೋ ಅಂತಹ ವ್ಯಕ್ತಿಗೆ ಈ ಜೀವನದಲ್ಲಿ ಮಾತ್ರವಲ್ಲದೆ ಮರಣಾನಂತರದ ಜೀವನದಲ್ಲಿಯೂ ದುಃಖಗಳಿಂದ ಮುಕ್ತಿ ಸಿಗುವುದಿಲ್ಲ. ಯಾವ ವ್ಯಕ್ತಿಯು ತನ್ನ ದೇಹವನ್ನು ಬಿಡುವ ಕೊನೆಯ ಕ್ಷಣಗಳಲ್ಲಿಯೂ ನಮ್ಮನ್ನು ನೆನಪಿಸಿಕೊಳ್ಳುತ್ತಾನೆಯೋ ಅವನು ನಮ್ಮ ಪರಮಧಾಮವನ್ನು ತಲುಪುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾರು ದೇವತೆಗಳನ್ನು ಪೂಜಿಸುತ್ತಾರೆಯೋ ಅವರು ದೇವತೆಗಳನ್ನು ತಲುಪುತ್ತಾರೆ. ಯಾರು ಪೂರ್ವಜರನ್ನು ಪೂಜಿಸುತ್ತಾರೆಯೋ ಅವರು ಪೂರ್ವಜರನ್ನು ತಲುಪುತ್ತಾರೆ. ಯಾರು ಭೂತಗಳನ್ನು ಪೂಜಿಸುತ್ತಾರೆಯೋ ಅವರು ಭೂತಗಳನ್ನು ತಲುಪುತ್ತಾರೆ. ಮತ್ತು ನಮ್ಮನ್ನು ಪೂಜಿಸುವ ಭಕ್ತರು ನಮ್ಮನ್ನು ಮಾತ್ರ ತಲುಪುತ್ತಾರೆ. ಅದಕ್ಕಾಗಿಯೇ ನಮ್ಮ ಭಕ್ತರು ಮತ್ತೆ ಹುಟ್ಟುವುದಿಲ್ಲ. ಯಾವುದೇ ಭಕ್ತನು ಪ್ರೀತಿಯಿಂದ ನಮಗಾಗಿ ಪತ್ರ, ಹೂವು, ಹಣ್ಣು, ನೀರು ಇತ್ಯಾದಿಗಳನ್ನು ಅರ್ಪಿಸಿದರೆ ಆ ಶುದ್ಧ ಬುದ್ಧಿಯ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಆ ಪತ್ರವು ಸದ್ಗುಣಗಳನ್ನು ಹೊಂದಿರುವ ಹೂವಿನಲ್ಲಿ ಪ್ರಕಟವಾಗುತ್ತದೆ ಮತ್ತು ನಾವು ಅದನ್ನು ಪ್ರೀತಿಯಿಂದ ತಿನ್ನುತ್ತೇವೆ. ನೀವು ಯಾವ ಕೆಲಸವನ್ನು ಮಾಡುತ್ತೀರೋ, ನೀವು ಏನನ್ನು ತಿನ್ನುತ್ತೀರೋ, ಯಾವ ಯಜ್ಞವನ್ನು ಮಾಡುತ್ತೀರೋ, ಯಾವ ದಾನವನ್ನು ಮಾಡುತ್ತೀರೋ ಮತ್ತು ಯಾವ ತಪಸ್ಸನ್ನು ಮಾಡುತ್ತೀರೋ ಇವೆಲ್ಲವನ್ನೂ ನಮಗೆ ಅರ್ಪಿಸುವುದರಿಂದ ನಾವು ನಿಮಗೆ ಮೋಕ್ಷವನ್ನು ನೀಡುತ್ತೇವೆ. ನಮಗೆ ಯಾರೂ ಪ್ರಿಯರಲ್ಲ, ನಾರ್ ಇಸ್ ಎನಿವನ್, ಯಾರೂ ಅಪ್ರಿಯರಲ್ಲ. ಆದರೆ ಯಾರು ಪ್ರೀತಿಯಿಂದ ನಮ್ಮನ್ನು ಪೂಜಿಸುತ್ತಾರೆಯೋ ಅವರು ನಮ್ಮಲ್ಲಿ ಇರುತ್ತಾರೆ ಮತ್ತು ನಾವು ಅವರಲ್ಲಿ ಇರುತ್ತೇವೆ. ಒಬ್ಬ ದುಷ್ಟ ಮನುಷ್ಯನು ಸಹ ನಮ್ಮ ಭಕ್ತನಾಗಿ ಮತ್ತು ಅತ್ಯಂತ ಭಕ್ತಿಯಿಂದ ನಮ್ಮನ್ನು ಪೂಜಿಸಿದರೆ ಆಗ ಆ ಮನುಷ್ಯನು ಸಹ ಸಂತನಂತೆ ಇರುತ್ತಾನೆ, ಏಕೆಂದರೆ ಅವನು ದೃಢವಾಗಿ ನಿರ್ಧರಿಸಿದ್ದಾನೆ, ನಮ್ಮನ್ನು ಪೂಜಿಸುವುದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ಅವರು ಮಹಿಳೆಯಾಗಿರಲಿ, ವೈಶ್ಯರಾಗಿರಲಿ, ಶೂದ್ರರಾಗಿರಲಿ, ಭೂತವಾಗಿರಲಿ, ಪಿಶಾಚವಾಗಿರಲಿ, ಚಂಡಾಲರಾಗಿರಲಿ,
ಅವರು ನಮ್ಮ ಆಶ್ರಯಕ್ಕೆ ಬಂದು ಪರಮಪದವನ್ನು ಪಡೆಯುತ್ತಾರೆ. ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ನೀವು ಅದರ ಫಲಿತಾಂಶವನ್ನು ಖಂಡಿತವಾಗಿ ಪಡೆಯುತ್ತೀರಿ. ಜೀವನದ ದೊಡ್ಡ ತಪ್ಪು ಎಂದರೆ ಅದರಿಂದ ನಾವು ಏನನ್ನೂ ಕಲಿಯಲು ಸಾಧ್ಯವಾಗದಿರುವುದು. ನೀವು ಇಂದು ಯಾವ ಕಾರ್ಯಗಳನ್ನು ಮಾಡುತ್ತಿದ್ದೀರೋ ನಾಳೆ ನಿಮಗೆ ಅದರ ಫಲಿತಾಂಶಗಳು ಸಿಗುತ್ತವೆ ಮತ್ತು ಇಂದು ನಿಮ್ಮ ಬಳಿ ಏನಿದೆಯೋ ಅದು ನಿಮ್ಮ ಹಿಂದಿನ ಕರ್ಮಗಳ ಫಲಿತಾಂಶವಾಗಿದೆ. ಯಾವ ವ್ಯಕ್ತಿಯು ನಮ್ಮನ್ನು ಭಕ್ತಿಯಿಂದ ಪೂಜಿಸುತ್ತಾನೆಯೋ ನಾವು ಅವನ ಬಳಿ ಇಲ್ಲದ ಎಲ್ಲವನ್ನು ನೀಡುತ್ತೇವೆ ಮತ್ತು ಅವನು ಹೊಂದಿರುವುದನ್ನು ಸಹ ನಾವು ರಕ್ಷಿಸುತ್ತೇವೆ. ನಾವು ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡುವ ಬದಲು ಸಂದರ್ಭಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಜೀವನವು ಕಷ್ಟಕರವೆಂದು ತೋರುತ್ತದೆ. ಯಾರೊಬ್ಬರ ದುಃಖಕ್ಕೆ ಕಾರಣವಾಗುವ ಸಂತೋಷವನ್ನು ಮನುಷ್ಯನು ತ್ಯಜಿಸಬೇಕು. ಸಮಸ್ಯೆ ಉದ್ಭವಿಸಿದ ಕ್ಷಣದಲ್ಲಿಯೇ ಅದರೊಂದಿಗೆ ಅದರ ಪರಿಹಾರವೂ ಸಹ ಹೃದಯದಿಂದ ಹುಟ್ಟುತ್ತದೆ. ಕೈಯಿಂದ ನೀಡಲು ಸಾಧ್ಯವಾಗದಿದ್ದನ್ನು ಮೌನದಿಂದ ನೀಡಬಹುದು ಮತ್ತು ಮೌನದಿಂದ ಹೇಳಲು ಸಾಧ್ಯವಾಗದಿದ್ದನ್ನು ಪದಗಳಿಂದ ಹೇಳಲು ಸಾಧ್ಯವಿಲ್ಲ. ವಸ್ತುಗಳನ್ನು ಪಡೆಯುವ ಮೊದಲು ಅವುಗಳಿಗೆ ಮೌಲ್ಯ ನೀಡಲಾಗುತ್ತದೆ ಮತ್ತು ಮನುಷ್ಯರಿಗೆ ಅವರನ್ನು ಕಳೆದುಕೊಂಡ ನಂತರ ಮೌಲ್ಯ ನೀಡಲಾಗುತ್ತದೆ. ಶಾಸ್ತ್ರಗಳು ಕೇವಲ ದೇಹಕ್ಕೆ ಮಾತ್ರ ಗಾಯ ಮಾಡುತ್ತವೆ, ಆದರೆ ಮಾತುಗಳು ಆತ್ಮಕ್ಕೂ ಗಾಯ ಮಾಡುತ್ತವೆ. ವಿರೋಧಿಗಳು ಮೇಲುಗೈ ಸಾಧಿಸಿದಾಗ ವಿಜಯವನ್ನು ಸಾಧಿಸಲು ರಾಜತಾಂತ್ರಿಕತೆಯ ಮಾರ್ಗವನ್ನು ತೆಗೆದುಕೊಳ್ಳಿ. ತಂದೆ ಮತ್ತು ತಾಯಂದಿರು ಮಾತ್ರ ತಮ್ಮ ಮಕ್ಕಳು ತಮ್ಮಿಂದ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುವ ಏಕೈಕ ಮಾನವರು ಈ ಜಗತ್ತಿನಲ್ಲಿ. ಮನುಷ್ಯನ ಅಗತ್ಯಗಳು ಬದಲಾದಾಗ ಮನುಷ್ಯನ ಮಾತುಗಳು ಬದಲಾಗುತ್ತವೆ. ಕೆಲಸ ಮಾಡುವ ವಿಧಾನವೂ ಬದಲಾಗುತ್ತದೆ. ತನ್ನ ತಪ್ಪುಗಳಿಗಾಗಿ ತನ್ನೊಂದಿಗೆ ಹೋರಾಡುವ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯ ಹೃದಯದಲ್ಲಿ ನಿಜವಾದ ಮಾನವೀಯತೆ ಇರುತ್ತದೆಯೋ ತನಗೆ ಸಿಕ್ಕ ನೋವು ಯಾರಿಗೂ ಸಿಗಬಾರದು ಮತ್ತು ತನಗೆ ಸಿಕ್ಕ ಸಂತೋಷ ಎಲ್ಲರಿಗೂ ಸಿಗಬೇಕು ಎಂದು ಅವನು ಯಾವಾಗಲೂ ಯೋಚಿಸುತ್ತಾನೆ. ಸಿಹಿಯಾದ ಸುಳ್ಳುಗಳನ್ನು ಹೇಳುವುದಕ್ಕಿಂತ ಕಹಿಯಾದ ಸತ್ಯವನ್ನು ಹೇಳುವುದು ಉತ್ತಮ. ಇದು ನಿಮಗೆ ನಿಜವಾದ ಶತ್ರುಗಳನ್ನು ಖಂಡಿತವಾಗಿಯೂ ನೀಡುತ್ತದೆ, ಆದರೆ ಸುಳ್ಳು ಸ್ನೇಹಿತರನ್ನು ನೀಡುವುದಿಲ್ಲ. ಕೆಟ್ಟ ಕಾರ್ಯಗಳನ್ನು ಮಾಡಬಾರದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಯಾರಾದರೂ ಹೊಗಳಿದರೂ ಅಥವಾ ಟೀಕಿಸಿದರೂ ಪ್ರಯೋಜನವು ನಿಮ್ಮದೇ. ಹೊಗಳಿಕೆಯು ಪ್ರೇರೇಪಿಸುತ್ತದೆ ಮತ್ತು ಟೀಕೆಯು ಸುಧಾರಿಸಲು ಸಹಾಯ ಮಾಡುತ್ತದೆ. ನಮ್ಮ ತಾಮಸಿಕ ಗುಣಗಳು ನಮ್ಮನ್ನು ದುಃಖಪಡಿಸುತ್ತವೆ ಮತ್ತು ನಮ್ಮಲ್ಲಿ ಕೀಳರಿಮೆಯನ್ನು ಸೃಷ್ಟಿಸುವ ಮೂಲಕ ನಮಗೆ ಹಾನಿ ಮಾಡುತ್ತವೆ ಮತ್ತು ನಮ್ಮ ರಾಜಸಿಕ ಗುಣಗಳು ನಮ್ಮನ್ನು ಅಸೂಯೆ ಮತ್ತು ದುರಾಸೆಗೆ ಒಳಪಡಿಸುತ್ತವೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಪ್ರತಿಯೊಬ್ಬ ಮನುಷ್ಯನು ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ನಿವಾರಿಸುವ ಮೂಲಕ ತನ್ನ ಸಾತ್ವಿಕ ಗುಣಗಳೊಂದಿಗೆ ಪರಿಚಯ ಮಾಡಿಕೊಳ್ಳಬೇಕು. ಸಾತ್ವಿಕ ಗುಣಗಳು ಆತ್ಮವನ್ನು ಸುತ್ತಮುತ್ತಲಿನ ಎಲ್ಲದಕ್ಕೂ ಸಂಪರ್ಕದಲ್ಲಿರಿಸುತ್ತವೆ ಮತ್ತು ಅವುಗಳನ್ನು ಪ್ರೀತಿಸಲು ಕಲಿಸುತ್ತವೆ. ನಿಮ್ಮದು ಏನು ಎಂದು ನೀವು ಅಳುತ್ತಿದ್ದೀರಿ? ನೀವು ಏನನ್ನು ತಂದಿದ್ದೀರಿ ಅದನ್ನು ಕಳೆದುಕೊಂಡಿದ್ದೀರಿ. ನೀವು ಏನನ್ನು ಸೃಷ್ಟಿಸಿದ್ದೀರಿ ಅದು ನಾಶವಾಯಿತು. ನೀವು ಇಲ್ಲಿಂದ ಏನನ್ನು ತೆಗೆದುಕೊಂಡಿದ್ದೀರೋ ಅದನ್ನು ಇಲ್ಲಿಗೆ ಕೊಟ್ಟಿದ್ದೀರಿ. ಇಂದು ನಿಮ್ಮ ಬಳಿ ಇರುವುದು ನಾಳೆ ಬೇರೊಬ್ಬರದ್ದಾಗಿರುತ್ತದೆ, ಏಕೆಂದರೆ ಬದಲಾವಣೆಯೇ ಪ್ರಪಂಚದ ನಿಯಮ ಮತ್ತು ಸಮಯದೊಂದಿಗೆ ಪ್ರಪಂಚದ ಎಲ್ಲವೂ ಬದಲಾವಣೆಯ ನಿಯಮವನ್ನು ಅನುಸರಿಸುತ್ತದೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ನಿಮಗೆ ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲವಾಗಿದೆ, ಆದರೆ ಜಗತ್ತಿನ ಸೃಷ್ಟಿಕರ್ತ ದುರ್ಬಲನಲ್ಲ. ಓ ಅರ್ಜುನ, ಎಲ್ಲಾ ಜೀವಿಗಳು ಹುಟ್ಟುವ ಮೊದಲು ಅಪ್ರಕಟವಾಗಿದ್ದವು ಮತ್ತು ಮರಣದ ನಂತರವೂ ಅಪ್ರಕಟವಾಗಲಿವೆ. ಅವು ಮಧ್ಯದಲ್ಲಿ ಮಾತ್ರ ಗೋಚರಿಸುತ್ತವೆ. ಹಾಗಾದರೆ ಅಂತಹ ಪರಿಸ್ಥಿತಿಯಲ್ಲಿ ಶೋಕಿಸುವುದಕ್ಕೆ ಏನಿದೆ? ಕೇವಲ ಒಬ್ಬ ಮಹಾಪುರುಷನು ಮಾತ್ರ ಈ ಆತ್ಮವನ್ನು ಆಶ್ಚರ್ಯದಿಂದ ನೋಡುತ್ತಾನೆ. ಅದೇ ರೀತಿ ಬೇರೆ ಕೆಲವರು ಅದರ ಸಾರವನ್ನು ಆಶ್ಚರ್ಯದಿಂದ ವಿವರಿಸುತ್ತಾರೆ ಮತ್ತು ಕೆಲವು ಅಧಿಕೃತ ವ್ಯಕ್ತಿಗಳು ಅದನ್ನು ಆಶ್ಚರ್ಯದಿಂದ ಕೇಳುತ್ತಾರೆ ಮತ್ತು ಕೆಲವು ಜನರು ಕೇಳಿದ ನಂತರವೂ ಅದನ್ನು ತಿಳಿದಿರುವುದಿಲ್ಲ. ಇಲ್ಲಿ ನಮ್ಮ ಭಾವನೆಯು ಏನೆಂದರೆ ಆತ್ಮವು ಒಂದು ಆಶ್ಚರ್ಯ, ಆದ್ದರಿಂದ ಅದನ್ನು ನೋಡುವವರು ಜಗತ್ತಿನಲ್ಲಿ ಅಪರೂಪದ ವ್ಯಕ್ತಿ ಮಾತ್ರ ಮತ್ತು ಅವರು ಅದನ್ನು ಆಶ್ಚರ್ಯದಿಂದ ನೋಡುತ್ತಾರೆ. ನಮ್ಮನ್ನು ತಿಳಿದಿರುವ ಆ ಮಹಾಪುರುಷರು, ಸಮಗ್ರ ವೇದಗಳು ಮತ್ತು ಶಾಸ್ತ್ರಗಳ ಜ್ಞಾನಿಗಳು, ಅವರು ಮಾತ್ರ ಆತ್ಮವನ್ನು ವಿವರಿಸಲು ಸಾಧ್ಯ ಮತ್ತು ಅವರ ವಿವರಣೆಯೂ ಸಹ ಆಶ್ಚರ್ಯದಂತೆ ಇರುತ್ತದೆ. ನಂಬಿಕೆಯುಳ್ಳ ಸದ್ಗುಣಶೀಲ ಮನುಷ್ಯನು ಈ ಆತ್ಮದ ವಿವರಣೆಯನ್ನು ಕೇಳುವವನು ಸಹ ಅಪರೂಪದ ವ್ಯಕ್ತಿ ಮತ್ತು ಅವನ ಕೇಳುವಿಕೆಯೂ ಸಹ ಆಶ್ಚರ್ಯದಂತೆ ಇರುತ್ತದೆ. ಓ ಅರ್ಜುನ, ಈ ಆತ್ಮವು ಪ್ರತಿಯೊಬ್ಬರ ದೇಹದಲ್ಲಿಯೂ ಇರುತ್ತದೆ ಮತ್ತು ಅದನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೀವು ಎಲ್ಲಾ ಜೀವಿಗಳಿಗಾಗಿ ಶೋಕಿಸಲು ಅರ್ಹರಲ್ಲ ಮತ್ತು ನಿಮ್ಮ ಧರ್ಮವನ್ನು ನೋಡಿದ ನಂತರವೂ ನೀವು ಶೋಕಿಸಲು ಅರ್ಹರಲ್ಲ, ಅಂದರೆ ನೀವು ಭಯಪಡಬಾರದು. ಏಕೆಂದರೆ ಒಬ್ಬ ಕ್ಷತ್ರಿಯನಿಗೆ ಧರ್ಮದೊಂದಿಗೆ ಯೋಧನಾಗಿರುವುದಕ್ಕಿಂತ ಹೆಚ್ಚು ಪ್ರಯೋಜನಕಾರಿ ಕರ್ತವ್ಯ ಬೇರೊಂದಿಲ್ಲ. ಪಾರ್ಥ, ಸ್ವರ್ಗದ ಬಾಗಿಲುಗಳು ತಾವಾಗಿಯೇ ತೆರೆದಿರುವಂತಹ ಈ ಯುದ್ಧವು ಭಾಗ್ಯಶಾಲಿ ಕ್ಷತ್ರಿಯರಿಗೆ ಮಾತ್ರ ಸಿಗುತ್ತದೆ. ಆದರೆ ನೀವು ಈ ಧರ್ಮಯುದ್ಧವನ್ನು ಹೋರಾಡದಿದ್ದರೆ ನಿಮ್ಮ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಳ್ಳುವ ಮೂಲಕ ನೀವು ಪಾಪಕ್ಕೆ ಒಳಗಾಗುತ್ತೀರಿ ಮತ್ತು ಪ್ರತಿಯೊಬ್ಬರೂ ನಿಮ್ಮ ಅಪಖ್ಯಾತಿಯ ಬಗ್ಗೆ ಶಾಶ್ವತವಾಗಿ ಮಾತನಾಡುತ್ತಾರೆ. ಮತ್ತು ಗೌರವಯುತ ಮನುಷ್ಯನಿಗೆ ಅಪಖ್ಯಾತಿಯು ಸಾವಿಗಿಂತ ಕೆಟ್ಟದಾಗಿದೆ. ಯಾರ ಕಣ್ಣುಗಳಲ್ಲಿ ನೀವು ಈ ಹಿಂದೆ ಹೆಚ್ಚು ಗೌರವಿಸಲ್ಪಡುತ್ತೀರೋ ಮತ್ತು ಈಗ ನೀವು ಚಿಕ್ಕವರಾಗಿ ಪರಿಗಣಿಸಲ್ಪಡುತ್ತೀರೋ ಆ ಮಹಾನ್ ಜನರು ನಿಮ್ಮನ್ನು ಹೆದರಿಕೆಯಿಂದ ಯುದ್ಧದಿಂದ ಹಿಂದೆ ಸರಿದಿರುವವರೆಂದು ಪರಿಗಣಿಸುತ್ತಾರೆ.
ನಿಮ್ಮ ಶತ್ರುಗಳು ಅಂದರೆ ನಿಮ್ಮ ವೈರಿಗಳು ನಿಮ್ಮ ಸಾಮರ್ಥ್ಯವನ್ನು ಟೀಕಿಸುತ್ತಾರೆ ಮತ್ತು ನಿಮಗೆ ಅನೇಕ ಹೇಳಲಾಗದ ಮಾತುಗಳನ್ನು ಹೇಳುತ್ತಾರೆ. ಅದಕ್ಕಿಂತ ಹೆಚ್ಚು ನೋವಿನ ಸಂಗತಿ ಇನ್ನೇನಿದೆ? ನೀವು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಮತ್ತು ಸ್ವರ್ಗವನ್ನು ತಲುಪುತ್ತೀರಿ, ಅಥವಾ ನೀವು ಯುದ್ಧದಲ್ಲಿ ಗೆಲ್ಲುತ್ತೀರಿ ಮತ್ತು ಭೂಮಿಯ ರಾಜ್ಯವನ್ನು ಆನಂದಿಸುತ್ತೀರಿ. ಆದ್ದರಿಂದ ಓ ಅರ್ಜುನ, ಗೆಲುವು, ಸೋಲು, ಲಾಭ, ನಷ್ಟ ಮತ್ತು ಸುಖಗಳನ್ನು ಸಮಾನವಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧರಾಗಿ ನಿಲ್ಲಿರಿ. ಈ ರೀತಿ ಹೋರಾಡುವುದರಿಂದ ನೀವು ಪಾಪವನ್ನು ಮಾಡುವುದಿಲ್ಲ. ಓ ಪಾರ್ಥ, ಈ ಬುದ್ಧಿಯನ್ನು ನಿಮಗೆ ಜ್ಞಾನಯೋಗದ ಬಗ್ಗೆಯೂ ಹೇಳಲಾಗಿದೆ ಮತ್ತು ಈಗ ನೀವು ಅದನ್ನು ಕರ್ಮಯೋಗವೆಂದು ಕರೆಯಬೇಕು. ಈ ಬುದ್ಧಿಯ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ನೀವು ಕರ್ಮದ ಬಂಧನವನ್ನು ಸಂಪೂರ್ಣವಾಗಿ ತ್ಯಜಿಸುತ್ತೀರಿ, ಅಂದರೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಈ ಕರ್ಮಯೋಗದಲ್ಲಿ ಪ್ರಾರಂಭದ ಅಂದರೆ ಬೀಜದ ನಾಶವಿಲ್ಲ ಮತ್ತು ವಿಪರೀತ ಫಲಿತಾಂಶದ ರೂಪದಲ್ಲಿ ಯಾವುದೇ ದೋಷವಿಲ್ಲ. ಆದರೆ ಈ ಕರ್ಮಯೋಗದ ರೂಪದಲ್ಲಿ ಧರ್ಮದ ಸ್ವಲ್ಪ ಸಾಧನವು ಜನನ ಮತ್ತು ಮರಣದ ರೂಪದಲ್ಲಿರುವ ದೊಡ್ಡ ಭಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಇಲ್ಲಿ ನಮ್ಮ ಭಾವನೆಯು ಏನೆಂದರೆ, ಕರ್ಮಯೋಗವು ಎಂದಿಗೂ ನಾಶವಾಗುವುದಿಲ್ಲ. ಅದರ ಸಂಸ್ಕಾರಗಳು ಸಾಧಕನ ಆತ್ಮಸಾಕ್ಷಿಯಲ್ಲಿ ಸ್ಥಾಪಿತವಾಗುತ್ತವೆ ಮತ್ತು ಅವರು ಮುಂದಿನ ಜನ್ಮದಲ್ಲಿ ಸಾಧಕನನ್ನು ಮತ್ತೆ ಸಾಧನವನ್ನು ಬಳಸುವಂತೆ ಮಾಡುತ್ತಾರೆ. ಮಾಡಿದ ಕ್ರಿಯೆಗಳ ಯಾವುದೇ ಪ್ರತಿಕೂಲ ಫಲಿತಾಂಶವಿಲ್ಲ ಮತ್ತು ಅಂತಹ ಸಾಧಕನು ನಮ್ಮನ್ನು ತಲುಪುತ್ತಾನೆ. ಓ ಅರ್ಜುನ, ಈ ಕರ್ಮಯೋಗದಲ್ಲಿ ನಿರ್ಧರಿಸಿದ ಬುದ್ಧಿಯು ಒಂದೇ ಆಗಿರುತ್ತದೆ. ಆದರೆ ಅಸ್ಥಿರ ಆಲೋಚನೆಗಳನ್ನು ಹೊಂದಿರುವ ಮನುಷ್ಯರ ಅಭಾಗಲಬ್ಧ ಕಾರ್ಯಗಳು ಖಂಡಿತವಾಗಿಯೂ ವೈವಿಧ್ಯಮಯ ಮತ್ತು ಅನಂತವಾಗಿರುತ್ತವೆ. ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಕೇವಲ ಒಂದು ಬುದ್ಧಿ ಇರುತ್ತದೆ, ಆದರೆ ಆಲೋಚನೆಯಲ್ಲಿ ನಿರ್ಧಾರದ ಕೊರತೆ ಇರುವಲ್ಲಿ ಅನೇಕ ಬುದ್ಧಿಗಳು ಕೆಲಸ ಮಾಡುತ್ತವೆ. ಇಲ್ಲಿ ಅನಿರ್ದಿಷ್ಟತೆಯ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ನೀವು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ನಿಮ್ಮ ಬುದ್ಧಿಯು ಅನೇಕ ದಿಕ್ಕುಗಳಲ್ಲಿ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದೆ. ಆದರೆ ನೀವು ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಿದರೆ ಆ ಕೆಲಸವನ್ನು ಮಾಡಲು ನಿಮಗೆ ಮಾತ್ರ ಜೀವನವಿದೆ. ಓ ಅರ್ಜುನ, ಯಾರು ಸುಖಗಳಲ್ಲಿ ಮುಳುಗಿರುತ್ತಾರೆಯೋ, ಯಾರು ಕೆಲಸದ ಸುಖಗಳಲ್ಲಿ ಮುಳುಗಿರುತ್ತಾರೆಯೋ, ಯಾರು ವೇದಗಳ ಪದ್ಯಗಳನ್ನು ಪ್ರೀತಿಸುತ್ತಾರೆಯೋ, ಯಾರ ಮನಸ್ಸಿನಲ್ಲಿ ಸ್ವರ್ಗವು ಮಾತ್ರ ಅಂತಿಮವಾಗಿ ತಲುಪಬಹುದಾದ ವಿಷಯವಾಗಿದೆಯೋ ಮತ್ತು ಯಾರಿಗೆ ಸ್ವರ್ಗಕ್ಕಿಂತ ದೊಡ್ಡ ವಿಷಯ ಬೇರೇನೂ ಇಲ್ಲವೋ, ಅಂದರೆ ಯಾರು ತಮ್ಮ ಕೆಲಸಕ್ಕೆ ಪ್ರತಿಯಾಗಿ ಫಲ ಅಥವಾ ಪ್ರಯೋಜನಗಳ ಬಗ್ಗೆ ಮಾತ್ರ ಮಾತನಾಡುತ್ತಾರೆಯೋ, ಆಗ ಅದು ಸ್ವಾರ್ಥವಾಗುತ್ತದೆ ಹೊರತು ಕೆಲಸವಲ್ಲ. ಅದನ್ನು ಕೆಲಸ ಎಂದು ಕರೆಯಲಾಗುವುದಿಲ್ಲ. ಓ ಅರ್ಜುನ, ಅಜ್ಞಾನಿಗಳು ಸೌಂದರ್ಯದಿಂದ ತುಂಬಿದ ಮಾತನ್ನು ಪ್ರದರ್ಶನಕ್ಕಾಗಿ ಮಾತ್ರ ಕರೆಯುತ್ತಾರೆ. ಅವರು ಕಪಟಿಗಳು. ಅವರು ಬಹಳಷ್ಟು ಹೇಳುತ್ತಾರೆ, ಆದರೆ ಬಹಳ ಕಡಿಮೆ ಮಾಡುತ್ತಾರೆ. ಭೋಗ ಮತ್ತು ಐಶ್ವರ್ಯಕ್ಕಾಗಿ ಕಾರ್ಯಗಳ ಬಗ್ಗೆ ಮಾತನಾಡುವ ಅಂತಹ ಜನರಿಂದ ದೂರವಿರಬೇಕು. ಆ ಜನರ ಗುರಿ ಕೇವಲ ಭೋಗ ಮತ್ತು ಐಶ್ವರ್ಯ. ಆ ಪುರುಷರು ನಮ್ಮಲ್ಲಿ ನಂಬಿಕೆಯ ಭಾವನೆಯನ್ನು ಸಹ ಹೊಂದಿರುವುದಿಲ್ಲ. ಓ ಅರ್ಜುನ, ವೇದಗಳ ಆಚರಣೆಗಳು ನಮ್ಮ ಪ್ರಕೃತಿಯ 3 ಗುಣಗಳಿಗೆ ಸಂಬಂಧಿಸಿವೆ. ಆದ್ದರಿಂದ ನೀವು ಆ ಭೋಗಗಳಿಂದ ಮತ್ತು ಅವುಗಳ ಸಾಧನಗಳಿಂದ ಮತ್ತು ಪ್ರತಿಯೊಂದು ದುಃಖ ಮತ್ತು ಸಂಘರ್ಷದಿಂದ ಮುಕ್ತರಾಗಿರುತ್ತೀರಿ. ದೈನಂದಿನ ವಸ್ತು ಪರಮಾತ್ಮನಲ್ಲಿ ನೆಲೆಸಿರಬೇಕು. ಯೋಗ ಮತ್ತು ಯೋಗಕ್ಷೇಮದ ಅಪೇಕ್ಷೆಯನ್ನು ಹೊಂದಿರದೆ ಮತ್ತು ಸ್ವತಂತ್ರ ಆತ್ಮಸಾಕ್ಷಿಯನ್ನು ಹೊಂದಿರಬೇಕು. ಇಲ್ಲಿ ನಾವು ಹೇಳುತ್ತೇವೆ, ವೇದಗಳು ಸಹ 3 ಗುಣಗಳಲ್ಲಿ ಕೊನೆಗೊಳ್ಳುತ್ತವೆ. ಅದಕ್ಕೂ ಮೀರಿದ ವಿಷಯಗಳು ಅವರಿಗೂ ತಿಳಿದಿಲ್ಲ. ಕರ್ಮಯೋಗವು ಅದಕ್ಕೂ ಮೀರಿದೆ. ನಾವು ಕೆಲಸವನ್ನು ಮಾಡಲು ಹೇಳುತ್ತೇವೆ, ಆದರೆ ಅದಕ್ಕೆ ಅಂಟಿಕೊಳ್ಳಬೇಡಿ. ಬಹಳ ದೊಡ್ಡ ಜಲಾಶಯವನ್ನು ಪಡೆದ ನಂತರ ಸಣ್ಣ ಜಲಾಶಯದಲ್ಲಿ ಮನುಷ್ಯನಿಗೆ ಎಷ್ಟು ಉದ್ದೇಶವಿರುತ್ತದೆಯೋ ಅದೇ ರೀತಿಯಲ್ಲಿ ಯಾರು ಬ್ರಹ್ಮತತ್ವವನ್ನು ಅರ್ಥಮಾಡಿಕೊಂಡಿದ್ದಾನೆಯೋ ಅವನಿಗೆ ವೇದಗಳ ಅಗತ್ಯವಿಲ್ಲ. ನಿಮಗೆ ಕೆಲಸ ಮಾಡುವಲ್ಲಿ ಮಾತ್ರ ಹಕ್ಕಿದೆ. ನೀವು ಎಂದಿಗೂ ಅದರ ಫಲಿತಾಂಶಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಕಾರ್ಯಗಳ ಫಲಕ್ಕಾಗಿ ಕೆಲಸ ಮಾಡಬೇಡಿ. ಆದರೆ ನೀವು ಕೆಲಸ ಮಾಡಬಾರದು ಎಂದಾಗಬಾರದು. ನೀವು ಕೆಲಸವನ್ನು ಮಾಡಬೇಕು, ಆದರೆ ಫಲಕ್ಕಾಗಿ ಅಲ್ಲ. ಓ ಧನಂಜಯ, ನೀವು ಆಸಕ್ತಿಯನ್ನು ಬಿಟ್ಟುಬಿಡಿ ಮತ್ತು ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಾನ ಮನೋಭಾವವುಳ್ಳವರಾಗಿರಿ ಮತ್ತು ಕರ್ತವ್ಯದ ಯೋಗದಲ್ಲಿ ನೆಲೆಸಿರಿ. ಫಲಿತಾಂಶದ ಬಯಕೆಗಾಗಿ ಕೆಲಸ ಮಾಡಬೇಡಿ. ಕರ್ಮಯೋಗಿಯಾಗಲು ಸಾಮರ್ಥ್ಯದಲ್ಲಿ ನೆಲೆಸಿ ಕೆಲಸ ಮಾಡಬೇಕು. ಫಲಪ್ರದವಾದ ಕಾರ್ಯಗಳನ್ನು ಬುದ್ಧಿಯ ಯೋಗಕ್ಕಿಂತ ಅತ್ಯಂತ ಕೆಳಮಟ್ಟದ್ದೆಂದು ವಿವರಿಸುವ ಮೂಲಕ ಫಲಪ್ರದವಾದ ಕಾರ್ಯಗಳ ಫಲವು ನಾಶವಾಗುವಂತಹದು ಮತ್ತು ಕ್ಷಣಿಕವಾದುದು ಎಂದು ನಾವು ತೋರಿಸಿದ್ದೇವೆ. ಅದು ಸಂತೋಷದ ಸಾಧನೆಯಾಗಿದೆ ಮತ್ತು ಕರ್ಮಯೋಗದ ಫಲಿತಾಂಶವು ನಮ್ಮನ್ನು ತಲುಪುವುದಾಗಿದೆ. ಆದ್ದರಿಂದ ಎರಡರ ನಡುವೆ ಹಗಲು ಮತ್ತು ರಾತ್ರಿಯಂತೆ ದೊಡ್ಡ ವ್ಯತ್ಯಾಸವಿದೆ. ಬುದ್ಧಿವಂತಿಕೆಯುಳ್ಳ ಮನುಷ್ಯನು ಈ ಲೋಕದಲ್ಲಿಯೇ ಪುಣ್ಯ ಮತ್ತು ಪಾಪ ಎರಡನ್ನೂ ತ್ಯಜಿಸುತ್ತಾನೆ, ಅಂದರೆ ಅವನು ಅವರಿಂದ ಮುಕ್ತನಾಗುತ್ತಾನೆ. ಇದರಿಂದಾಗಿ ನೀವು ಸಮಾನ ಮನೋಭಾವದ ಯೋಗದಲ್ಲಿ ತೊಡಗುತ್ತೀರಿ. ಈ ಸಮಾನ ಮನೋಭಾವದ ಯೋಗಿಯು ಕಾರ್ಯಗಳಲ್ಲಿ ನುರಿತನು, ಅಂದರೆ ಇದು ಕರ್ಮದ ಬಂಧನದಿಂದ ಮುಕ್ತರಾಗುವ ಮಾರ್ಗವಾಗಿದೆ. ಏಕೆಂದರೆ ಜ್ಞಾನವುಳ್ಳ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಉದ್ಭವಿಸುವ ಫಲಗಳನ್ನು ತ್ಯಜಿಸುತ್ತಾನೆ ಮತ್ತು ಲೌಕಿಕ ರೂಪದ ಬಂಧನದಿಂದ ಮುಕ್ತನಾಗುತ್ತಾನೆ ಮತ್ತು ಯಾವುದೇ ದುರ್ಗುಣಗಳಿಲ್ಲದೆ ಪರಮಸ್ಥಿತಿಯನ್ನು ತಲುಪುತ್ತಾನೆ. ಸಮಯದಲ್ಲಿ ನಿಮ್ಮ ಬುದ್ಧಿಯು ಆಸಕ್ತಿಯ ಕೆಸರನ್ನು ದಾಟುತ್ತದೆ. ಆ ಸಮಯದಲ್ಲಿ ನೀವು ಕೇಳಿದ ಅಥವಾ ಕೇಳಲಿರುವ ಈ ಲೋಕ ಮತ್ತು ಮುಂದಿನ ಲೋಕದ ಎಲ್ಲಾ ಸುಖಗಳಿಂದ ವೈರಾಗ್ಯವನ್ನು ಪಡೆಯುತ್ತೀರಿ. ವಿಭಿನ್ನ ಮಾತುಗಳನ್ನು ಕೇಳಿ ವಿಚಲಿತವಾದ ನಿಮ್ಮ ಬುದ್ಧಿಯು ನಮ್ಮಲ್ಲಿ ಸ್ಥಿರವಾಗಿ ಮತ್ತು ಸ್ಥಿರವಾಗಿದ್ದಾಗ ಆಗ ನೀವು ಯೋಗವನ್ನು ಪಡೆಯುತ್ತೀರಿ, ಅಂದರೆ ನಮ್ಮೊಂದಿಗೆ ನಿಮಗೆ ದೈನಂದಿನ ಸಹಕಾರ ಇರುತ್ತದೆ.
ಅರ್ಜುನನು ಕೇಳಿದನು, ಓ ಕೇಶವ, ಸಮಾಧಿಯಲ್ಲಿ ನೆಲೆಸಿರುವ ನಮ್ಮನ್ನು ತಲುಪಿದ ಸ್ಥಿರ ಬುದ್ಧಿಯ ಮನುಷ್ಯನ ಲಕ್ಷಣವೇನು? ಒಬ್ಬ ಮನುಷ್ಯನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ? ನಾವು ಹೇಳಿದೆವು, ಓ ಅರ್ಜುನ, ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವ ಮತ್ತು ಆತ್ಮದಲ್ಲಿಯೇ ಆತ್ಮದಿಂದ ತೃಪ್ತನಾಗಿರುವ ಸಮಯದಲ್ಲಿ ಆ ವ್ಯಕ್ತಿಯನ್ನು ಜ್ಞಾನಿ ಎಂದು ಹೇಳಲಾಗುತ್ತದೆ. ಯಾವನ ಮನಸ್ಸಿನಲ್ಲಿ ಸುಖಗಳನ್ನು ಪಡೆಯುವಲ್ಲಿ ಯಾವುದೇ ತಳಮಳ ಇರುವುದಿಲ್ಲವೋ, ಯಾರು ಸುಖಗಳನ್ನು ಪಡೆಯುವಲ್ಲಿ ಸಂಪೂರ್ಣವಾಗಿ ಶುದ್ಧನಾಗಿರುತ್ತಾನೆಯೋ ಮತ್ತು ಯಾರ ಭಾವೋದ್ರೇಕಗಳು ಭಯ ಮತ್ತು ಕೋಪ ನಾಶವಾಗಿರುತ್ತವೆಯೋ ಅಂತಹ ಋಷಿಯನ್ನು ಸ್ಥಿರಬುದ್ಧಿಯವನು ಎಂದು ಹೇಳಲಾಗುತ್ತದೆ. ಯಾರು ಎಲ್ಲೆಡೆ ವಾತ್ಸಲ್ಯದಿಂದ ಮುಕ್ತನಾಗಿರುತ್ತಾನೆಯೋ ಮತ್ತು ಯಾವುದೇ ಶುಭ ಅಥವಾ ಅಶುಭವನ್ನು ಪಡೆದ ನಂತರ ಸಂತೋಷಗೊಳ್ಳುವುದಿಲ್ಲವೋ, ಆಮೆಯು ಹೇಗೆ ತನ್ನ ಎಲ್ಲಾ ಅನುಭವಗಳನ್ನು ಎಲ್ಲಾ ಕಡೆಗಳಿಂದ ಹೀರಿಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಈ ಮನುಷ್ಯನು ಎಲ್ಲಾ ವಿಷಯಗಳಲ್ಲಿ ಇಂದ್ರಿಯಗಳ ವಸ್ತುಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದೆಗೆದುಕೊಂಡಾಗ ಆಗ ಅವನ ಬುದ್ಧಿಯೂ ಸಹ ಸ್ಥಿರವಾಗಿರುತ್ತದೆ. ಆದುದರಿಂದ ಸಾಧಕನು ಆ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಮತ್ತು ನಮ್ಮಲ್ಲಿ ಗಮನವನ್ನು ಕೇಂದ್ರೀಕರಿಸಬೇಕು, ಏಕೆಂದರೆ ಯಾರ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇರುತ್ತವೆಯೋ ಆ ಮನುಷ್ಯನ ಬುದ್ಧಿಯು ಸ್ಥಿರವಾಗುತ್ತದೆ. ವಿಷಯಗಳ ಬಗ್ಗೆ ಚಿಂತಿಸುವ ಮನುಷ್ಯನು ಆ ವಿಷಯಗಳೊಂದಿಗೆ ಆಸಕ್ತಿಯಿಂದ ಅಂಟಿಕೊಳ್ಳುತ್ತಾನೆ. ಆ ವಸ್ತುಗಳಿಗಾಗಿ ಬಯಕೆ ಉಂಟಾಗುತ್ತದೆ ಮತ್ತು ಬಯಕೆಗೆ ಅಡ್ಡಿಯಾದಾಗ ಕೋಪ ಉಂಟಾಗುತ್ತದೆ. ಕೋಪವು ಗೊಂದಲವನ್ನು ಸೃಷ್ಟಿಸುತ್ತದೆ. ಸ್ಮರಣೆಯಲ್ಲಿ ಗೊಂದಲ ಉಂಟಾದಾಗ ಬುದ್ಧಿಯು ನಾಶವಾಗುತ್ತದೆ ಮತ್ತು ಬುದ್ಧಿಯ ನಾಶವು ಆ ವ್ಯಕ್ತಿಯ ಅವನತಿಗೆ ಕಾರಣವಾಗುತ್ತದೆ. ಗಾಳಿಯ ರಭಸವು ದೋಣಿಯನ್ನು ಅಲೆದಾಡುವಂತೆ ಮಾಡುವಂತೆಯೇ ಮನುಷ್ಯನ ಇಂದ್ರಿಯಗಳು ಅವನ ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ. ಆದ್ದರಿಂದ ಓ ಮಹಾಬಾಹು, ಯಾವ ಮನುಷ್ಯನ ಇಂದ್ರಿಯಗಳು ಅವನ ನಿಯಂತ್ರಣದಲ್ಲಿ ಇರುತ್ತವೆಯೋ ಅವನ ಬುದ್ಧಿ ಮಾತ್ರ ಸ್ಥಿರವಾಗಿರುತ್ತದೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಸಾಗರದ ಸ್ಥಿತಿಯು ಹೇಗೆ ಅಲುಗಾಡದೆಯೂ ಸ್ಥಿರವಾಗಿರುತ್ತದೆಯೋ ಅತ್ಯಂತ ಭಾರವಾದದ್ದು ಸಹ ಅದೇ ಆಗಿರುತ್ತದೆ. ಬಿರುಗಾಳಿ ಬಂದರೂ ಅಥವಾ ಅನೇಕ ನದಿಗಳ ನೀರಿನ ಹರಿವು ಅದರಲ್ಲಿ ಪ್ರವೇಶಿಸಿದರೂ ಅದು ತನ್ನ ಸ್ಥಾನದಿಂದ ವಿಚಲಿತವಾಗುವುದಿಲ್ಲ, ಅದು ತನ್ನ ಘನತೆಯನ್ನು ತ್ಯಾಗ ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ದೈವಿಕ ರೂಪದಲ್ಲಿ ನೆಲೆಸಿರುವ ಯೋಗಿಯ ಸ್ಥಿತಿಯೂ ಸಹ ಸಂಪೂರ್ಣವಾಗಿ ಅಲುಗಾಡದೆಯೂ ಸ್ಥಿರವಾಗಿರುತ್ತದೆ. ಅತಿದೊಡ್ಡ ಲೌಕಿಕ ಸುಖಗಳು ಮತ್ತು ದುಃಖಗಳಿಂದ ವಿಚ್ಛೇದನ ಉಂಟಾದರೂ ಸಹ ಅವನ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಆ ಯೋಗಿಯು ನಮ್ಮಲ್ಲಿ ಸ್ಥಿರವಾಗಿ ಮತ್ತು ದೃಢವಾಗಿ ನೆಲೆಸಿರುತ್ತಾನೆ. ಎಲ್ಲ ಆಸೆಗಳನ್ನು ತ್ಯಜಿಸಿ ಅಲೆದಾಡುವ ಮನುಷ್ಯನು ಆಸಕ್ತಿಯಿಲ್ಲದೆ, ಅಹಂಕಾರವಿಲ್ಲದೆ ಮತ್ತು ಆತ್ಮವಿಲ್ಲದೆ ನಮ್ಮನ್ನು ಅತ್ಯಂತ ಪ್ರೀತಿಸುವುದರ ಮೂಲಕ ಮತ್ತು ಈ ಪರಮರಹಸ್ಯವನ್ನು ಒಳಗೊಂಡಿರುವ ಗೀತಾಶಾಸ್ತ್ರವನ್ನು ನಮ್ಮ ಭಕ್ತರಿಗೆ ಹಂಚಿಕೊಳ್ಳುವುದರ ಮೂಲಕ ಮಾತ್ರ ಶಾಂತಿಯನ್ನು ಪಡೆಯಬಹುದು. ನಾವು ಹೇಳುತ್ತೇವೆ, ಅವನು ನಮ್ಮನ್ನೇ ತಲುಪುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಮನುಷ್ಯರಲ್ಲಿ ಅವನಿಗಿಂತ ಹೆಚ್ಚು ನಮಗೆ ಪ್ರಿಯವಾದ ಕೆಲಸ ಮಾಡುವವನು ಯಾರೂ ಇಲ್ಲ ಮತ್ತು ಭವಿಷ್ಯದಲ್ಲಿ ಇಡೀ ಭೂಮಿಯ ಮೇಲೆ ಅವನಿಗಿಂತ ಹೆಚ್ಚು ನಮಗೆ ಪ್ರಿಯವಾದವನು ಯಾರೂ ಇರುವುದಿಲ್ಲ. ಯಾರು ಈ ಗೀತಾಶಾಸ್ತ್ರವನ್ನು ನಂಬಿಕೆಯಿಂದ ಮತ್ತು ಯಾವುದೇ ದೋಷಗಳಿಲ್ಲದೆ ಕೇಳುತ್ತಾರೆಯೋ ಅವನು ಸಹ ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ನಮ್ಮ ಪರಮಧಾಮವನ್ನು ತಲುಪುತ್ತಾನೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ನಿಮಗೆ 4 ವೇದಗಳ ಅರ್ಥ ತಿಳಿದಿಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಈ 4 ಪದಗಳ ಅರ್ಥವನ್ನು ನೀವು ತಿಳಿದಿದ್ದರೆ ಮಾತ್ರ, ಅವುಗಳೆಂದರೆ ತಿಳುವಳಿಕೆ, ಹೊಣೆಗಾರಿಕೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆ, ಆಗ ನಿಮ್ಮ ಜೀವನವು ಅರ್ಥಪೂರ್ಣವಾಗುತ್ತದೆ. ದೀಪದ ಜೀವನವು ಪೂಜೆಗೆ ಯೋಗ್ಯವಾಗಿಲ್ಲ, ಏಕೆಂದರೆ ಅದು ಉರಿಯುತ್ತದೆ, ಆದರೆ ಅದು ಇತರರಿಗಾಗಿ ಉರಿಯುವುದರಿಂದ ಅದು ಇತರರಿಂದ ಅಸೂಯೆಪಡುವುದಿಲ್ಲ. ನಾವು ಬಯಸಿದುದು ನಮಗೆ ಸಿಗದಿದ್ದಾಗ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಆಗಲೂ ನಮ್ಮ ಹೃದಯದಿಂದ ಕೇವಲ ನಮಗೆ ಧನ್ಯವಾದಗಳು ಹೊರಬರುತ್ತವೆ. ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಲು ನೀವು ಬಯಸಿದರೆ ಮೊದಲನೆಯದಾಗಿ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಬೇಕು, ಏಕೆಂದರೆ ನಿಮ್ಮ ಮನಸ್ಸು ಹೇಗಿರುತ್ತದೆಯೋ ಹಾಗೆಯೇ ನಿಮ್ಮ ಆಲೋಚನೆಗಳು ಇರುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಹೇಗಿರುತ್ತವೆಯೋ ಹಾಗೆಯೇ ನಿಮ್ಮ ಜೀವನವೂ ಇರುತ್ತದೆ. ನೀವು ಹೀನ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಹೀನರಾಗುತ್ತೀರಿ. ನೀವು ಉತ್ತಮ ಆಲೋಚನೆಗಳನ್ನು ಇಟ್ಟುಕೊಂಡರೆ ನೀವು ಮಹತ್ತರವಾದ ಎತ್ತರಕ್ಕೆ ಹೋಗುತ್ತೀರಿ. ಯಾರನ್ನಾದರೂ ನಂಬಿರಿ, ಇದರಿಂದ ಅವರು ನಿಮಗೆ ಮೋಸ ಮಾಡಿದಾಗ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ಮತ್ತು ಯಾರನ್ನಾದರೂ ಅಷ್ಟೊಂದು ಪ್ರೀತಿಸಿ ಅವರನ್ನು ಕಳೆದುಕೊಳ್ಳುವ ಭಯವು ಯಾವಾಗಲೂ ಅವರ ಮನಸ್ಸಿನಲ್ಲಿ ಇರಬೇಕು. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಒಬ್ಬ ವ್ಯಕ್ತಿಯು ಯಾವಾಗಲೂ ಕೆಟ್ಟದ್ದರಿಂದ ದೂರವಿರಬೇಕು. ಯಾರಾದರೂ ಕೆಟ್ಟ ಕೆಲಸ ಮಾಡಿದರೆ ಅವನು ತನ್ನ ಜೀವನದಲ್ಲಿ ಆ ಕೆಲಸದ ಫಲವನ್ನು ಅನುಭವಿಸಬೇಕಾಗುತ್ತದೆ. 100 ಹಸುಗಳ ನಡುವೆ ಕರು ತನ್ನ ತಾಯಿಯನ್ನು ಹೇಗೆ ಕಂಡುಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ನಿಮ್ಮ ಕೆಲಸದ ಫಲವು 1000 ಜನರ ಗುಂಪಿನಲ್ಲಿಯೂ ನಿಮ್ಮನ್ನು ಕಂಡುಕೊಳ್ಳುತ್ತದೆ. ಮಾಧವನು ಹೇಳುತ್ತಾನೆ, ಜೀವಿಗಳಿಗೆ ನೋವು ನೀಡುವ ಮೂಲಕ ನೀವು ನನ್ನನ್ನು ಸಂತೋಷವಾಗಿ ನೋಡಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಜಗತ್ತಿನ ಒಡೆಯ. ನಾವು ಪ್ರತಿಯೊಂದು ಕಣದಲ್ಲಿ ನೆಲೆಸಿದ್ದೇವೆ. ಅತ್ಯಂತ ಚಿಕ್ಕ ಜೀವಿಯ ಹೃದಯದಲ್ಲಿಯೂ ನಾವು ನೆಲೆಸಿದ್ದೇವೆ. ಆ ಜೀವಿಯಲ್ಲಿ ನೋವನ್ನು ಅನುಭವಿಸುವುದು ನಾವು ನೋವನ್ನು ಅನುಭವಿಸಿದಂತೆ ಆಗುತ್ತದೆ. ಅದಕ್ಕಾಗಿಯೇ ಯಾವುದೇ ಜೀವಿಗೆ ನೋವು ನೀಡುವುದು ನಮಗೆ ನೋವು ನೀಡಿದಂತೆ. ಮರಣವು ಬದಲಾಯಿಸಲಾಗದ ಸತ್ಯ, ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಈ ಜಗತ್ತಿನ ಸೃಷ್ಟಿಯಾದಾಗಿನಿಂದ ಜನನ ಮತ್ತು ಮರಣದ ಚಕ್ರವು ನಡೆಯುತ್ತಲೇ ಇದೆ. ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆಯೇ
ಅದೇ ರೀತಿಯಲ್ಲಿ ಆತ್ಮವು ಹಳೆಯ ನಿಷ್ಪ್ರಯೋಜಕ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಅಳವಡಿಸಿಕೊಳ್ಳುತ್ತದೆ. ಇದು ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಒಪ್ಪಿಕೊಂಡು ಒಬ್ಬರು ಇಂದಿನ ದಿನವನ್ನು ಭಯವಿಲ್ಲದೆ ಬದುಕಬೇಕು. ಜ್ಞಾನಿಗಳು ಮೃತರ ಬಗ್ಗೆ ಶೋಕಿಸುವುದಿಲ್ಲ, ನೋಡುವುದೇ ಜೀವಂತವಾಗಿರುವವರ ಬಗ್ಗೆಯೂ ಶೋಕಿಸುವುದಿಲ್ಲ. ಏಕೆಂದರೆ ಅವರು ತಿಳಿದಿರುತ್ತಾರೆ, ಮರಣ ಹೊಂದಿದವನು ಮತ್ತೆ ಹುಟ್ಟುತ್ತಾನೆ ಮತ್ತು ಜೀವಂತವಾಗಿರುವವನು ಒಂದು ದಿನ ಖಂಡಿತವಾಗಿಯೂ ಸಾಯುತ್ತಾನೆ. ಜ್ಞಾನವು ಮಾತ್ರ ಅಂತಹ ಅಕ್ಷಯ ಅಂಶವಾಗಿದೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತು ಯಾವುದೇ ಸಮಯದಲ್ಲಿ ಮನುಷ್ಯನನ್ನು ಬಿಡುವುದಿಲ್ಲ. ಭೂಮಿಯ ಮೇಲೆ ಹವಾಮಾನವು ಹೇಗೆ ಬದಲಾಗುತ್ತದೆಯೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಸಂತೋಷವೂ ಬರುತ್ತದೆ ಮತ್ತು ಹೋಗುತ್ತದೆ. ಅದು ಯುದ್ಧವಾಗಿರಲಿ ಅಥವಾ ಜೀವನವಾಗಿರಲಿ, ಯಶಸ್ಸನ್ನು ಕೇವಲ 3 ಆಯುಧಗಳಿಂದ ಮಾತ್ರ ಸಾಧಿಸಲಾಗುತ್ತದೆ: ಧರ್ಮ, ತಾಳ್ಮೆ ಮತ್ತು ಧೈರ್ಯ. ಯಾವ ಮನುಷ್ಯನೂ ಜನ್ಮದಿಂದ ದೊಡ್ಡವನಾಗುವುದಿಲ್ಲ, ಆದರೆ ತನ್ನ ಕಾರ್ಯಗಳಿಂದ ದೊಡ್ಡವನಾಗುತ್ತಾನೆ. ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮನ್ನು ನೀವು ನಂಬಿರಿ, ಏಕೆಂದರೆ ನಿಮ್ಮ ಬೆಂಬಲ ಎಷ್ಟೇ ನಿಜ ಮತ್ತು ಒಳ್ಳೆಯದಾಗಿದ್ದರೂ ನೀವು ಅದನ್ನು ತ್ಯಜಿಸುತ್ತೀರಿ. ಒಬ್ಬ ಸ್ನೇಹಿತನು ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ, ಅದು ಮುಖ್ಯವಲ್ಲ. ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ಅವನು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾನೆ ಅದು ಮುಖ್ಯ. ನಿಮ್ಮ ಧರ್ಮ ಏನೇ ಇರಲಿ, ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರಿ. ನಿಮ್ಮ ಕಾರ್ಯಗಳನ್ನು ಲೆಕ್ಕ ಹಾಕಲಾಗುತ್ತದೆ, ನಿಮ್ಮ ಧರ್ಮವನ್ನೂ ಅಲ್ಲ. ನೀವು ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ. ಆದರೆ ನೀವು ಸಂತೋಷವಾಗಿದ್ದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಅದು ಸಿಗುತ್ತದೆ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತವೆ. ಇದು ಪ್ರಕೃತಿಯ ನಿಯಮ. ನಿಮ್ಮ ಮೌಲ್ಯವು ನೀವು ಏನಾಗಿದ್ದೀರಿ ಎಂಬುದರ ಮೇಲೆ ನಿರ್ಧರಿಸಲ್ಪಡುವುದಿಲ್ಲ, ಆದರೆ ನೀವು ನಿಮ್ಮನ್ನು ಏನನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದರ ಮೇಲೆ ನಿರ್ಧರಿಸಲ್ಪಡುತ್ತದೆ. ನಗುತ್ತಿರುವ ಮನಸ್ಸು ಮತ್ತು ನಗುತ್ತಿರುವ ಮುಖ ನಿಜವಾದ ಸಂಪತ್ತು. ಮನುಷ್ಯನು ಯಾವಾಗಲೂ ತನ್ನ ಹಣೆಬರಹವನ್ನು ಶಪಿಸುತ್ತಾನೆ. ತನ್ನ ಕರ್ಮವು ಹಣೆಬರಹಕ್ಕಿಂತ ಶ್ರೇಷ್ಠವಾಗಿದೆ ಎಂದು ತಿಳಿದಿದ್ದರೂ ಅದು ತನ್ನ ಕೈಯಲ್ಲಿದೆ. ನಿಮ್ಮಲ್ಲಿ ಸಾವಿರಾರು ನ್ಯೂನತೆಗಳಿರಬಹುದು, ಆದರೆ ನೀವು ಅತ್ಯುತ್ತಮವಾದುದನ್ನು ಮಾಡಲು ಸಮರ್ಥರು ಎಂದು ನಿಮ್ಮಲ್ಲಿ ನಂಬಿಕೆ ಇರಲಿ. ನಿಮ್ಮಲ್ಲಿ ಎಷ್ಟು ಕೌಶಲ್ಯವಿದೆಯೋ ಅಷ್ಟು ನಾವು ನಿಮಗಾಗಿ ಕಾಯುತ್ತಿದ್ದೇವೆ. ಸಮಯ ಬಂದಾಗ ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗದಷ್ಟು ನಾವು ನಿಮಗೆ ನೀಡುತ್ತೇವೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಕತ್ತಲೆಯಲ್ಲಿ ಬೆಳಕು ಹೇಗೆ ಪ್ರಕಾಶಿಸುತ್ತದೆಯೋ ಅದೇ ರೀತಿಯಲ್ಲಿ ಸತ್ಯವೂ ಪ್ರಕಾಶಿಸುತ್ತದೆ. ಆದ್ದರಿಂದ ಒಬ್ಬ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ಕೋಪವು ಮನುಷ್ಯನನ್ನು ನರಕಕ್ಕೆ ಕರೆದೊಯ್ಯುವ ಬಾಗಿಲು. ಕೋಪದಿಂದಾಗಿ ಒಬ್ಬ ವ್ಯಕ್ತಿಯ ಮನಸ್ಸು ವಿಚಲಿತಗೊಳ್ಳುತ್ತದೆ, ಅವನು ಕೋಪಗೊಳ್ಳುತ್ತಾನೆ ಮತ್ತು ಕೆಲವೊಮ್ಮೆ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ. ನಾವು ಶ್ರೀಕೃಷ್ಣನು ಹೇಳುತ್ತೇವೆ, ಒಬ್ಬ ಮನುಷ್ಯನು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು. ಅವನಿಗೆ ಎಷ್ಟೇ ಕೋಪ ಬಂದರೂ ಶಾಂತವಾಗಿರಲು ಪ್ರಯತ್ನಿಸಿ. ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯು ಯಾವಾಗಲೂ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಯಾವಾಗಲೂ ಹಣ್ಣುಗಳನ್ನು ನೀಡುವ ಮರವೂ ಸಹ ಕಲ್ಲುಗಳ ಹೊಡೆತಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಸತ್ಯದಿಂದ ಗಳಿಸಿದ ಹಣವು ಎಲ್ಲಾ ರೀತಿಯಲ್ಲಿ ಸಂತೋಷವನ್ನು ನೀಡುತ್ತದೆ. ಮೋಸದಿಂದ ಗಳಿಸಿದ ಹಣವು ದುಃಖವನ್ನು ಮಾತ್ರ ನೀಡುತ್ತದೆ. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರ ಬೇರೊಂದಿಲ್ಲ ಮತ್ತು ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಕನಸುಗಳು ಈಡೇರದಿದ್ದಾಗ ಮಾರ್ಗವನ್ನು ಬದಲಾಯಿಸಿ, ಸಿದ್ಧಾಂತವನ್ನು ಅಲ್ಲ, ಏಕೆಂದರೆ ಒಂದು ಮರವೂ ಸಹ ಯಾವಾಗಲೂ ಎಲೆಗಳನ್ನು ಬದಲಾಯಿಸುತ್ತದೆ. ಯಾರಾದರೂ ಸಹವಾಸದಿಂದ ನಿಮ್ಮ ಆಲೋಚನೆಗಳು ಶುದ್ಧೀಕರಿಸಲ್ಪಟ್ಟರೆ ಆಗ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅರ್ಥಮಾಡಿಕೊಳ್ಳಿ. ನಿಮ್ಮ ಕಷ್ಟದ ಸಮಯಗಳು ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಬುದ್ಧಿವಂತ ವ್ಯಕ್ತಿಯೆಂದರೆ ಇತರರನ್ನು ಗಮನಿಸಿ ಅವರ ಗುಣಲಕ್ಷಣಗಳಿಂದ ಕಲಿಯುವವನು. ಅವನು ಅವರನ್ನು ಹೋಲಿಸುವುದಿಲ್ಲ ಮತ್ತು ಅಸೂಯೆಪಡುವುದಿಲ್ಲ. ದೊಡ್ಡ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಸಂಬಂಧಗಳು ಆಳವಾಗುವುದಿಲ್ಲ, ಆದರೆ ಸಣ್ಣ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ಆಳವಾಗುತ್ತವೆ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಏನನ್ನಾದರೂ ಮಾಡುವ ಧೈರ್ಯ ನಿಮಗೆ ಇದ್ದರೆ ಆಗ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ಕರ್ಮವೇ ಮಹಾನ್ ಧರ್ಮ. ನಾವು ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸುತ್ತಾ, ಒಬ್ಬ ವ್ಯಕ್ತಿಯು ಕೆಲಸ ಮಾಡಲು ಮಾತ್ರ ಹುಟ್ಟಿದ್ದಾನೆ ಮತ್ತು ಕೆಲಸ ಮಾಡದೆ ಯಾರೂ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದೆವು. ಮನುಷ್ಯನು ಫಲಿತಾಂಶದ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ನಾವು ನಮ್ಮ ಭಕ್ತರಿಗೆ ಕರ್ಮದ ಮಾರ್ಗವನ್ನು ತೋರಿಸುತ್ತಾ ಸಮಾಜ ಮತ್ತು ಮಾನವ ಕಲ್ಯಾಣದ ಮೇಲೆ ಗಮನಹರಿಸಿ ನಿಮ್ಮ ಕೆಲಸವನ್ನು ಮಾಡಿ ಎಂದು ಹೇಳುತ್ತೇವೆ. ಉಳಿದ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ. ಆ ಎಲ್ಲ ಕಾರ್ಯಗಳನ್ನು ನಮಗೆ ಅರ್ಪಿಸಿ. ಈ ಮಾರ್ಗವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಮ್ಮನ್ನು ತಲುಪಬಹುದು. ಈ ಲೋಕದಲ್ಲಿ ನಮ್ಮ ಪ್ರೀತಿಯ ಪಾಲುದಾರರಾಗಬಹುದು. ಈ ಲೋಕದಲ್ಲಿ ಇಂದು ನಿಮ್ಮ ಬಳಿ ಏನಿದೆಯೋ ನಿನ್ನೆ ಅದು ಬೇರೊಬ್ಬರದ್ದಾಗಿತ್ತು, ನಾಳೆ ಅದು ಬೇರೊಬ್ಬರದ್ದಾಗಿರುತ್ತದೆ. ಮತ್ತು ಏನಾಗುತ್ತದೆ ಎಂದರೆ ನೀವು ಇಲ್ಲಿಗೆ ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಬರಿಗೈಯಲ್ಲಿಯೇ ಹೋಗುತ್ತೀರಿ. ಯಾರೂ ನಿಮಗೆ ಬೆಂಬಲ ನೀಡದಿದ್ದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ನಮ್ಮಿಗಿಂತ ದೊಡ್ಡ ಸಂಗಾತಿ ಯಾರೂ ಇಲ್ಲ. ಸಂತೋಷವು ಸ್ವಾತಂತ್ರ್ಯದ ಮೇಲೆ ಅವಲಂಬಿತವಾಗಿದೆ ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಧೈರ್ಯಶಾಲಿಯಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಂಬಿಕೆಯಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ನಿನ್ನೆ ದಿನವು ಕೆಲವು ತಪ್ಪಿನಿಂದ ದುಃಖದಲ್ಲಿ ಕಳೆದರೆ ಅದನ್ನು ನೆನಪಿಸಿಕೊಳ್ಳುವ ಮೂಲಕ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಗುರಿಯಲ್ಲಿ ಸೋತವನು ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಿ.
ನೀವು ಅದನ್ನು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲ. ಮನುಷ್ಯನನ್ನು ಲೈಂಗಿಕ ಆಸೆಗಳ ಕಡೆಗೆ ಅಲೆದಾಡುವಂತೆ ಮಾಡುವುದು ಮನಸ್ಸು. ನೀವು ಜೀವನವನ್ನು ಯಶಸ್ವಿಗೊಳಿಸಲು ಬಯಸಿದರೆ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಮನಸ್ಸನ್ನು ನಿಯಂತ್ರಿಸುವುದರಿಂದ ಮನಸ್ಸಿನ ಶಕ್ತಿಯು ಕೇಂದ್ರೀಕೃತವಾಗುತ್ತದೆ. ಇದು ಕೆಲಸದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಪ್ರಿಯ ಭಕ್ತರೇ, ಗೀತೆಯು ಕರ್ಮದ ಮಹತ್ವವನ್ನು ತಿಳಿಸುತ್ತದೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ನಿಮ್ಮ ಯಶಸ್ಸಿಗೆ ಮುಖ್ಯವಾಗಿದೆ. ನಾವು ನೀಡಿದ ಶ್ರೀಮದ್ ಭಗವದ್ಗೀತೆಯ ಈ ದಿವ್ಯ ವಿಚಾರಗಳು ನಿಮಗೆ ಪ್ರಿಯವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಭಕ್ತಿಯಿಂದ ಬರೆಯಿರಿ. ನಮ್ಮನ್ನು ಪ್ರೀತಿಸುವ ನಿಮ್ಮಂತಹ ಭಕ್ತರಿಗಾಗಿ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಗೀತಾಸಾರ ಚಾನೆಲ್ಗೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಮತ್ತು ದಿವ್ಯ ಜ್ಞಾನದ ಅಮೃತವನ್ನು ಸವಿಯಿರಿ. ಜೈ ಶ್ರೀ ರಾಧೇಕೃಷ್ಣ. ಧನ್ಯವಾದಗಳು.